ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆ ದುರ್ಯೋಧನ ದ್ವೈಪಾಯನ ಅಥವಾ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನ ಮಂತ್ರವನ್ನ ಪಠಿಸ್ತಾ ಹೋಗಿ ಕುಳಿತುಕೊಂಡಿದ್ದಾನೆ ಶಾಂತಿಗಾಗಿ. ಈ ಕಡೆ ಪಾಂಡವ ಪಾಳ್ಯದಲ್ಲಿ ಅವನ ಸುಳಿವು ಸಿಕ್ಕಾಗಿದೆ. ಭೀಮ ಒಂದೇ ಕ್ಷಣದಲ್ಲಿ ನಗಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಗಗನ ಬಿರಿಯುವಂತೆ ಕಿರಿಸ್ತಾ ಇದ್ದಾನೆ, ಆರ್ಭಡಿಸ್ತಾ ಇದ್ದಾನೆ. ಏ ಭೂತಗಳಿರ, ಪಿಶಾಚಿಗಳಿರ, ಬನ್ನಿರೋ ಬನ್ನಿ, ದ್ವೈಪಾಯನ ಸರೋವರದ ಬಳಿಗೆ ಬನ್ನಿ, ಜೀವಂತ ಮಾಂಸವನ್ನ ನಿಮಗೆ ಕೊಡಿಸ್ತೇನೆ. ಜೀವಂತ ಮಾಂಸ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ಕೃಷ್ಣನಿಗೆ, ಪಾಂಡವರಿಗೆ ಭೀಮನ ಹರ್ಷದ ಕಾರಣ ತಿಳಿತಾ ಇದೆ. ಕೃಷ್ಣ ಸನ್ನೆ ಮಾಡ್ತಾನೆ. ಎಲ್ಲ ಪಾಂಡವರು ಕವಚವನ್ನ ಕಟ್ಟಿ ಆಯುಧಗಳನ್ನ ಎತ್ಕೊಂಡು ಹೊರಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಎಲ್ಲ ಚಾರರು ರಥಗಳನ್ನ, ಸೇನಾಂಗಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಭೀಮ ನಗೋದನ್ನ ನಿಲ್ಲಿಸ್ಲೇ ಇಲ್ಲ. ನಗಾರಿ ತಮಟೆ ಬಡಿಯುವವರನ್ನ ನೋಡಿ ನಗ್ತಾ ಇದ್ದಾನೆ. ಮತ್ತಷ್ಟು ಜೋರಾಗಿ ಬಾರಿಸಿರಿ, ಬೇಟೆ ಆರಂಭವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಯಾತಕ್ಕೋಸ್ಕರ? ಕಳ್ಳ ನರಿಗಾಗಿ, ಪುಂಡ ತೋಳಕ್ಕಾಗಿ, ನರಕದ ನರಿಗಾಗಿ, ಕುರುಡು ನಾಯಿಗಾಗಿ ಬಡಿಯಿರಿ ಅಂತ ತಮಟೆ ನಗಾರಿ ಬಡಿಯುವವರನ್ನ ಮತ್ತಷ್ಟು ಪ್ರೇರೇಪಿಸ್ತಾ ಇದ್ದಾನೆ. ನಾನು ಕುಂತಿ ಪುತ್ರನಾಗಿ ಹುಟ್ಟಿದ್ದು ಸಾರ್ಥಕವಾಗುವ ದಿನ ಬಂದಿದೆ. ಇಂದು ನನ್ನ ತಂದೆ ಪಾಂಡುವಿಗೆ ಶತ್ರುವಿನ ರಕ್ತದಲ್ಲಿ ತರ್ಪಣ ಕೊಡುವ ದಿನ ಬಂದಿದೆ. ಜೀವಂತ ಪಶುವಿನ ರಕ್ತದಲ್ಲಿ ತರ್ಪಣ ಅಂತ ನಗ್ತಾ ಇದ್ದಾನೆ. ಹಿಂದೆ ಯಾರೂ ಕೂಡ ಇಂತಹ ಶ್ರಾದ್ದ ಮಾಡಿರಬಾರ್ದು, ಮುಂದೆ ಮಾಡಬಾರ್ದು, ಕೇಳಿರ್ಲೂಬಾರ್ದು. ಅಂತಹ ತರ್ಪಣವನ್ನ ಕೊಡ್ತೇನೆ. ಕೃಷ್ಣ ಭೀಮನ ಅಂತರಂಗವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಹಳೆಯ ದೃಶ್ಯಗಳನ್ನ ನೆನೆದು ಅರಗಿನ ಮನೆ, ದ್ಯೂತ, ದ್ರೌಪದಿ ಮಾನಭಂಗ, ವನವಾಸ ಕ್ಲೇಶ ಎಲ್ಲವನ್ನ ನೆನಿತಾ ಭೀಮ ಆರ್ಭಡಿಸ್ತಾ ಇರ್ತಾನೆ. ಈ ಮಾತುಗಳನ್ನಾಡ್ಬೇಕಾದ್ರೆ ಕೃಷ್ಣನ ಮುಖದಲ್ಲಿ ಕಠೋರತೆ. ಆಗ ಯುಧಿಷ್ಠಿರನ ಕಡೆಗೆ ತಿರುಗಿ ಹೇಳ್ತಾ ಇದ್ದಾನೆ, ಯುಧಿಷ್ಠಿರ, ಈ ಇಂದಿನ ಕೊನೆಯ ಕ್ಷಣಗಳು ಭೀಮಸೇನನ ಜನ್ಮದ ಸಾರ್ಥಕದ ಕ್ಷಣ. ನೀವಾಗಲಿ, ನಾನಾಗಲಿ, ಅರ್ಜುನನಾಗಲಿ ಅವನಿಗೆ ಅಡ್ಡ ಬರಬಾರದು. ಅವನ ಪಾಡಿಗೆ ಅವನನ್ನ ಬಿಟ್ಟು ಬಿಡಿ ಅಂತ ಕೃಷ್ಣನೇ ಆದೇಶ ಮಾಡ್ಬಿಟ್ಟ. ಆ ಮಾತಿಗೆ ಎಲ್ಲರೂ ತಲೆಯನ್ನ ಹಾಕ್ತಾ ಇದ್ದಾರೆ. ಬೇಟೆಗಾರರು ಕಾಡ್ಗೆ ಹೋಗ್ಬೇಕಾದ್ರೆ ಯುದ್ಧ ವಾದ್ಯಗಳು ಮೊಳಗೋ ರೀತಿ ಪಾಂಡವರು ದ್ವೈಪಾಯನ ಸರೋವರಕ್ಕೆ ಬರ್ತಾ ಇದ್ದಾರೆ. ಯಾರಿಗೂ ಕೂಡ ಅಲ್ಲಿ ಒಬ್ಬ ದುಷ್ಟ ಕೂತಿದ್ದಾನೆ ಎನ್ನುವ ಸುಳಿವು ಕೂಡ ಇಲ್ಲ. ಯಾಕಂದ್ರೆ ಕೊಳ ಶಾಂತವಾಗಿದೆ. ಪಾಂಡವರು ಸರೋವರದ ಬಳಿಗೆ ಬರ್ತಾ ಇದ್ದಾರೆ. ಬಂದವರು ರಥದಿಂದ ಇಳಿದ್ರು. ಪೂರ್ವದ ಕಡೆಯಿಂದ ಕೊಳವನ್ನ ಸಮೀಪಿಸಬೇಕಾದ್ರೆ ಆ ಮಣ್ಣಿನ ಮೇಲೆ ಹೆಜ್ಜೆಯ ಗುರುತುಗಳು ಕಾಣಿಸ್ತು. ಆದ್ರೆ ಹೆಜ್ಜೆಯ ಗುರುತುಗಳು ಕೊಳದ ಒಳಭಾಗಕ್ಕೆ ಹೋದಂತದ್ದಾಗಿರ್ಲಿಲ್ಲ. ಕೊಳದಿಂದ ಹೊರಬರುವಂತೆ ಹೆಜ್ಜೆ ಗುರುತಿತ್ತು. ಒಳಗೆ ಹೊರಟವರ, ಹೊರಗೆ ಬಂದವರ ಹೆಜ್ಜೆಗಳು ಸಮಸಮ ಸಂಖ್ಯೆಯಲ್ಲಿರ್ಲಿಲ್ಲ. ಈ ಕಪಟ ದುರ್ಯೋಧನನೇ ಮಾಡಿದ್ದಾನೆ ಅಂತಕ್ಕಂಥ ಸಂದೇಹ ಕೂಡ ಬರ್ತಾ ಇಲ್ಲ. ಆದ್ರೆ ಕೃಷ್ಣ ಈ ಸುಂದರವಾದ ಸನ್ನಿವೇಶವನ್ನ ತುಂಬಾ ಮೆಚ್ಕೊಳ್ತಾನೆ. ಅಂತಹ ಸರೋವರ ಅದು, ಅಂತಹ ಶಾಂತವಾದ ಸರೋವರ, ಉತ್ತಮವಾದ ಸ್ಥಳ. ಹೇಗಿದೆ? ಕೋಗಿಲೆಗಳು
ಉತ್ತರದ ಕಾಡು ಮರಗಳ ಮೇಲಿಂದ ಇಂಪಾಗಿ ಗಾನ ಬೀಸ್ತಾ ಇದೆ. ಕೊಳದ ತಾವರೆಗಳ ಮೇಲೆ ದುಂಬಿಗಳು ಹಾರಾಡ್ತಾ ಇದೆ, ಝೇಂಕರಿಸ್ತಾ ಇದೆ. ಹಂಸ ಪಕ್ಷಿಗಳು ತೇಲಾಡ್ತಾ ಇದೆ. ಚಕ್ರವಾಕಗಳು ದಡದಿಂದ ದಡಕ್ಕೆ ಹಾರಾಡ್ತಾ ಪ್ರೇಮಾಲಾಪದಲ್ಲಿ ತೊಡಗಿದೆ. ತಾವರೆಯ ಹೂವಿನ ಪರಿಮಳ ಎಲ್ಲರ ಮೂಗಿಗೆ ಬರ್ತಾ ಇದೆ. ಸ್ವತಃ ಕೃಷ್ಣನ ಮನಸ್ಸನ್ನೇ ಅಪಹರಿಸುವ ಶಾಂತತೆ ಅಲ್ಲಿದೆ. ಲಕ್ಷ್ಮೀ ಓಗಶಾಲೆಯೋ ಅಥವಾ ಕೋಗಿಲೆಗಳ ವೇದ ಪಾಠಕರು ಅಥವಾ ದುಂಬಿಗಳು ಗಾಯಕರ ರೀತಿ, ಹಂಸಗಳು ಸುಬಟರ ರೀತಿ, ವಾಕಗಳು ಪಡಿಹಾರದ ರೀತಿ, ತಾವರೆಗಳೇ ಲಕ್ಷ್ಮಿಯ ಸಿಂಹಾಸನದ ರೀತಿ ಭ್ರಮೆ ಆವರಿಸ್ತಾ ಇದೆ ಕೃಷ್ಣನಿಗೆ. ಲಕ್ಷ್ಮಿ ಏನಾದ್ರೂ ಬಂದ್ಲಾ ಅನ್ನುವ ಭ್ರಮೆ. ಅಂತಹ ಮನೋಹರವಾದಂತ ಸನ್ನಿವೇಶ. ಈ ಪಾಪಿ ಸಾಯ್ಲಿಕ್ಕೆ ಇಂತಹ ಸುಂದರವಾದ ಸನ್ನಿವೇಶ ಬೇಕೇ ಕೃಷ್ಣ? ಇದರ ಸೌಂದರ್ಯವನ್ನ ಕೆಡಿಸಿ ದಡದಲ್ಲೇ ಸಾಯಲು ನಿರ್ಧರಿಸುವ ಇವನು ಕೂಡ ಅಲ್ವಾ? ಎಷ್ಟು ನಿರ್ದಯಿ ಪ್ರಕೃತಿಯ ವಿಷದಲ್ಲಿ ಈ ದುರ್ಯೋಧನ ಅಂತ ಧರ್ಮಪುತ್ರ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ ನಗ್ತಾನೆ. ಅಲ್ಲಪ್ಪ, ಪ್ರಕೃತಿ ಸೌಂದರ್ಯೋಪಾಸನೆಗೆ ಇದು ಕಾಲವಲ್ಲಪ್ಪ. ಈ ಕೊಳ ಎಂತಹ ಮರುಳನಿಗೂ ನೆಮ್ಮದಿ ನೀಡುತ್ತೆ. ದೇವಾಲಯ ಕಟ್ಟಿಸ್ತೀರಾ, ಕಾಗೆಗಳು ದೇವಾಲಯದ ಪ್ರಾಂಗಣದ ಒಳಭಾಗಕ್ಕೂ ಕೂಡ ಬರುತ್ತೆ. ದೇವಾಲಯದ ಸುತ್ತಮುತ್ತ ಹಾರಾಡ್ತಾ ಇರುತ್ತೆ, ನಾಯಿ ಕೂಡ ಸಂಚಾರ ಮಾಡ್ತಾ ಇರುತ್ತೆ. ಆದ್ರೆ ದೇವಸ್ಥಾನದ ಪಾವಿತ್ರತೆ ಕಡಿಮೆ ಆಗುತ್ತಾ? ಯಾರ್ ಸಾಯ್ಲಿ ಉಳಿಲಿ, ಎಲ್ಲ ಮಾನವನ ಅವಿವೇಕದ ದುರ್ಘಟನೆಗಳಿಂದ ಆಗೋದು. ಭೂಮಿ ಮೇಲೆ ಎಲ್ರಿಗೂ ಜೀವಿಸೋ ಹಕ್ಕಿದೆ. ದುರ್ಯೋಧನ ಇಲ್ಲಿ ಹೊಕ್ಕಿದ್ದಾನೆ ಅಂದ್ರೆ ವ್ಯಾಸರ ಹೃದಯವನ್ನೇ ಕಲಕ್ಲಿಕ್ಕೆ ಯತ್ನ ಮಾಡದಿರೋ ರೀತಿ. ಕುರುಕ್ಷೇತ್ರವನ್ನೇ ನೋಡು, ನಿಮ್ಮ ಪೂರ್ವಜರು ತಪಸ್ಸು ಮಾಡಿದ ಭೂಮಿ, ಎಷ್ಟೋ ಯಜ್ಞ ಯಾಗಾದಿಗಳು ಮಾಡಿರ್ತಕ್ಕಂಥ ಭೂಮಿ, 100 ಅಶ್ವಮೇಧ ಯಾಗ ಮಾಡಿ ದಂತಹ ಮಹಾರಾಯರು ಇದ್ದಂತ ಭೂಮಿ. ಅಂತಹ ಜಾಗದಲ್ಲಿ ಮರಣ ಆಯ್ತು, ರಕ್ತದ ಮಡುವೆ ಹರಿತಲ್ವಾ? ಹಾಗೆಯೇ ಇದು ಕೂಡ. ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವೇಂದ್ರನ ಕೈಲಿ ಬಿಲ್ಲು ಬಾಣ ಜಗತ್ತಿನಲ್ಲಿ ಮೊದಲು ಕಾಣಿಸ್ಕೊಂಡಿದ್ದೇ ಕುರುಕ್ಷೇತ್ರದಲ್ಲಿ. ಅಂತಹ ಪವಿತ್ರವಾದ ಕ್ಷೇತ್ರ. ದ್ವೈಪಾಯನ ಸರೋವರದ ಸುತ್ತಲೂ ರಣಭೇರಿಗಳು ಮೊಳಗ್ತಾ ಇದೆ. ಇನ್ನೇನು ಯುದ್ಧ ಮುಗಿಸ್ಬೇಕು ಅಂತಕ್ಕಂಥ ಹಂಬಲ ಪಾಂಡವರಲ್ಲಿ. ದಕ್ಷಿಣದ ಎತ್ತರದ ಗುಡ್ಡದ ಮೇಲೆಲ್ಲಾ ಜನ ನಿಂತಿದ್ದಾರೆ, ನಗಾರಿಗಳು ಬಾರಿಸ್ತಾ ಇದ್ದಾರೆ. ಆಗಾಗ ಭೀಮಸೇನ ಅವರಿಗೆ ಆಭರಣಗಳ ಬಹುಮಾನಗಳ ಎಸಿತಾ ಇದ್ದಾನೆ. ಪಕ್ಷ ವ್ಯಾಮೋಹ ತೊರೆದು ಪಾಂಡವ ನಿಷ್ಠೆಯಿಂದ ನಗಾರಿಗಳನ್ನು ಬಾರಿಸ್ತಾ ಇದ್ದಾರೆ. ಎಲ್ಲ ಕಡೆ ನಿಂತ್ಕೊಂಡಿದ್ದಾರೆ, ಜಾಗ ಸಾಲದೆ ಎಲ್ಲೆಲ್ಲೂ ನಿಂತ್ಕೊಂಡಿದ್ದಾರೆ. ನರ್ತಿಸ್ತಾ ಇದ್ದಾನೆ ಪುಷ್ಕರಣಿಯ ಮೇಲೆ ಭೀಮ. ಅರ್ಜುನ, ನೀನು ವಿರಾಟ ನಗರಿಯಲ್ಲಿ ಹಿಂದೆ ನರ್ತಿಸ್ತಾ ಇದ್ದಲ್ಲ, ಆದರೆ ನನ್ನಂತ ನೃತ್ಯ ನಿನ್ನದಲ್ಲ, ನಿನ್ನದು ಕೋಮಲ ನೃತ್ಯ, ನನ್ನದು ನೋಡುವಂತ ಸಂತೋಷದಿಂದ ಕುಣಿತಾ ಇದ್ದಾನೆ. ಯಾಕೆ ನರ್ತಿಸ್ತಾ ಇದ್ದೀನಿ ಗೊತ್ತಾ ಅರ್ಜುನ? ಈ ನಾಯಿಯನ್ನ ಯಮಪುರಿಗೆ ಕಳಿಸ್ಲಿಕ್ಕೆ. ಯಮಪುರಿಗೆ ಕಳುಹಿಸುವ ಮೊದಲು, ಮಾರಿಗೌತಣ ಮಾಡುವ ಮೊದಲು ಸಂತೋಷದಿಂದ ನೃತ್ಯ ಮಾಡ್ತಾ ಇದ್ದೀನಿ. ಕೃಷ್ಣ, ಕಾಳಿಂಗನ ಹೆಡೆಯ ಮೇಲೆ ಆಡ್ಬೇಕಾದ್ರೆ ಸಂಕೋಚ ಇತ್ತೇನೋ, ಆದ್ರೆ ನನಗೆ ಯಾವ ಸಂಕೋಚನೂ ಇಲ್ಲ. ಹೊಡಿರಿ, ಭಾರಿಸ್ರಿ ಅಂತ ಗರ್ಜಿಸ್ತಾ ಇದ್ದಾನೆ. ಈ ನಗಾರಿಗಳ ಅಬ್ಬರ ಎಷ್ಟಿತ್ತು ಅಂದ್ರೆ ಸುತ್ತಮುತ್ತಲು ಇರ್ತಕ್ಕಂತ ಮರ ಗಿಡದ ಮೇಲೆ ಇರುವ ಪಕ್ಷಿ ಎಲ್ಲಾರು ಹೋಗ್ತಾ ಇದ್ದಾವೆ. ನೀರಿನ ಆಳಕ್ಕೆ ತೀಕ್ಷ್ಣವಾಗಿ ಮುಟ್ತಾ ಇದೆ. ಮೊದಲೇ ದುರ್ಯೋಧನನಿಗೆ ತಲೆಶೂಲ ಹೆಚ್ಚಾಗಿ ಪ್ರಶಾಂತಿಗೋಸ್ಕರ ಹೋಗಿ ಕೂತ್ಕೊಂಡಿದ್ದವನು. ಅಂತಹವನ ದೇಹ ನಡುಗುವಂತಾಗ್ತಾ ಇದೆ ನಗಾರಿಗಳ ಶಬ್ದಕ್ಕೆ. ನೀರಿನಲ್ಲಿರ್ತಕ್ಕಂಥ ಜಲಚರಗಳು ಚಲ್ಲಾಪಿಲ್ಲಿಯಾಗಿ ದಿಕ್ಕು ಕಾಣದೆ ಓಡಾಡ್ತಾ ಇದ್ದಾವೆ.
ಆ ಸರೋವರದಲ್ಲಿ, ಸಮುದ್ರದಲ್ಲಿ ಉಂಟಾಗಬಹುದಾದಂತ ಅಲೆಯ ರೀತಿ ದೊಡ್ಡ ದೊಡ್ಡ ಅಲೆಗಳು ಉಂಟಾಗ್ತಾ ಇದೆ. ಕೌರವ ವರುಣ ಮಂತ್ರವನ್ನ ಜಪನಿಷ್ಠೆ ಮಾಡ್ತಾ ಇದ್ದ, ಆದ್ರೆ ಅದು ಸಡಿಲಿತು. ಮನಸ್ಸಲ್ಲಿ ಕೋಪ ಉಕ್ಕಿತು. ಹಾಳು ಅಶ್ವತ್ಥಾಮ ಬಂದಿತ್ತಪ್ಪಾಯ್ತು, ಯಾರೋ ನೋಡಿ ಎಳಿರ್ಬೇಕು ಅಂತ ಉದ್ವಿಗ್ನನಾಗ್ತಾನೆ. ದುರ್ಯೋಧನನ ಅಂಗೋಪಾಂಗಗಳು ತುಡಿಯುತ್ತಾ ಕಂಪಿಸ್ತಾ ನರ್ತನ ಮಾಡ್ತಾ ಇರೋ ತರ ಭಾಸ ಆಗುತ್ತೆ. ದುರ್ಯೋಧನ ಸ್ಥಾನವನ್ನೇ ಬದಲಾಯಿಸ್ತಾನೆ, ಮತ್ತೊಂದು ಜಾಗಕ್ಕೆ ಹೋಗಿ ಕೂತ್ಕೊಳ್ತಾನೆ ನೀರ ಒಳಗಿಂದ. ಆದ್ರೆ ಕೊಳದ ಮೂಲೆ ಮೂಲೆಗೂ ಸಂಚರಿಸಿ ಅವನ ನೆಮ್ಮದಿಗೆ ಭಂಗ ಆಗ್ತಾ ಇದೆ. ಮತ್ತಷ್ಟು ಆಳಕ್ಕಿಳಿತಾನೆ, ಕುಳಿತುಕೊಳ್ತಾನೆ, ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಯತ್ನಿಸ್ತಾನೆ, ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ಆಗ ಹೊರಗಿಂದ ಭೀಮ ಅವನಿಗೆ ಛೇಡಿಸ್ತಾ ಇದ್ದಾನೆ, ಮೂದಲಿಸ್ತಾ ಇದ್ದಾನೆ. ಎಲ್ಲವೋ ಹೇಳಿ ದುರ್ಯೋಧನ, ನಾನೇ ಒಳ ಬರಲ್ಲ, ನೀನೇ ಹೊರ ಬರ್ತೀಯ ಅಂತ. ಕೃಷ್ಣ ಕೈ ಎತ್ತುತ್ತಾನೆ. ಶಂಖ ಬೇರಿಗಳು ಒಮ್ಮಲೆಗೆ ನಿಲ್ಲುತ್ತೆ. ಅವನ ಸೂಚನೆಯ ರೀತಿ ಧರ್ಮಜ, ಭೀಮ, ಅರ್ಜುನ, ನಕಲ, ಸಹದೇವ, ದುಷ್ಟದ್ಯುಮ್ನ, ಸಾತ್ಯಕಿ, ಶಿಖಂಡಿ, ದ್ರೌಪದಿಯ ಮಕ್ಕಳು, ಉತ್ತಮೌಜ, ಯುಧಾಮನ್ಯು ಎಲ್ಲರೂ ಕೂಡ ಸುತ್ತಲೂ ನಿಂತ್ಕೊಳ್ತಾ ಇದ್ದಾರೆ. ನೀರಿನ ಸುತ್ತಲೂ, ಕೊಳದ ಸುತ್ತಲೂ. ಒಳಗಡೆ ಇರ್ತಕ್ಕಂಥ ಪ್ರಾಣಿಯನ್ನ ಮಾರ್ಮಿಕವಾಗಿ ಬೇಟೆ ಆಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಶಾಂತಿ ಪ್ರಿಯರು ಕೂಡ ಬಂದಿದ್ದಾರೆ. ಆಗ ಧರ್ಮಜ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ, ಈ ಮಾಯಾವಿಯ ಮಾಯಾವಿದ್ಯೆ ನೋಡ್ದ, ಈ ಜಲಸ್ತಂಭನ ವಿದ್ಯೆ ಬೇರೆ ಕೇಳಿವನಿಗೆ. ಆಹಾ, ಅದೆಷ್ಟು ತಂತ್ರ ಮಾಯೆ ಗೊತ್ತೋ ಇವನಿಗೆ. ಶಕುನಿ ಸತ್ರು ಅವನ ಬುದ್ಧಿ ಇವನು ಬಿಟ್ಟು ಹೋಗಿಲ್ಲ ಇನ್ನು. ನೋಡು, ಇಲ್ಲಿ ಅಡಗಿಕೊಂಡ್ರೆ ನಾವು ಪ್ರವೇಶ ಮಾಡೋಕ್ಕಾಗಲ್ಲ, ಅವನನ್ನ ಕೊಲ್ಲಕ್ಕಾಗಲ್ಲ ಅನ್ನೋ ರೀತಿ ಕೂತ್ಕೊಂಡಿದ್ದಾನೆ ಈ ವಂಚಕ. ನಾನಿನ್ನು ಕ್ಷಮಿಸಲ್ಲ. ದೇವೇಂದ್ರನ ಇವನ ಸಹಾಯಕ್ಕೆ ಬಂದ್ರು ಇವನ ಜೀವ ಉಳಿಸಲ್ಲ. ಕೃಷ್ಣನಿಗೆ ಸಂತೋಷ ಆಗೋಯ್ತು. ಭಲೇ ಯುಧಿಷ್ಠಿರ, ಭಲೇ, ಅದೇ ನನ್ನ ಮತ, ನಿನ್ನ ತಮ್ಮಂದಿರ ಮತ, ನಿನ್ನ ಪತ್ನಿಯ ಮತ. ಮಾಯಾವಿಯಾದ ಈ ವಂಚಕನನ್ನ ಅವನ ಮಾಯೆಯೇ ಪ್ರತಿಯಾಗಿ ಮುಗಿಸುತ್ತೆ. ಹಾಗಾಗಿ ಮಾಯೆಯನ್ನ ಅನುಸರಿಸು, ಅಥವಾ ಜಲಸ್ತಂಭನ ಬಲ್ಲವರನ್ನ ಒಳಗೆ ಕಳಿಸು, ಈ ಪ್ರಾಣಿಯನ್ನ ಹೊರಗೆಳೆಸು. ಇಂದ್ರ ಹಿಂದೆ ದೈತ್ಯ ದಾನವ ಸಂಹಾರಕ್ಕೆ ಶುಕ್ರ ನೀತಿಯನ್ನೇ ಬಳಸಬೇಕಾಯ್ತು. ಬಲಿಚಕ್ರವರ್ತಿಯನ್ನ ಅವನ ಮಾಯೆಯಿಂದ ಕಟ್ಟಾಕ್ಲಿಲ್ವಾ? ಹಿರಣ್ಯಾಕ್ಷನನ್ನ ಅವನ ಮಾಯೆಯಿಂದ ಕೊಲ್ಲಿಲ್ವಾ? ಹಾಗೇ ಈ ಜಗತ್ತನ್ನ, ನನ್ನ ಶರೀರವನ್ನ ತನ್ನದು ಅಂತ ಅಹಂಕಾರದಿಂದ ಆಕ್ರಮಿಸಿದಂತ ಯಾವ ಅಧರ್ಮಿ ಕೂಡ ಉಳಿಯಲ್ಲ. ಮುಂದೆ ಕೂಡ ಅಷ್ಟೇ. ಮಾಯೆಯೇ ತಿನ್ನುತ್ತೆ. ವೃತ್ರ, ರಾವಣ, ತಾರಕ, ವಾತಾಪಿ ಎಲ್ಲರೂ ಅವರ ಮಾಯೆಯಿಂದ ಸತ್ತದ್ದು. ಉಪಾಯವನ್ನ ಹೂಡು ಅಂತ ಹೇಳ್ದ. ಆಗ ಧರ್ಮಜ ನಿಟ್ಟುಸಿರನ್ನ ಬಿಟ್ಟು ಕೊಳದ ಬಳಿ ಮಂಡಿಯೂರಿ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಕೇಳಿಸೋ ರೀತಿ, ದುರ್ಯೋಧನ, ನಿನ್ನವರನ್ನೆಲ್ಲ ತಮ್ಮಂದಿರು, ಮಿತ್ರರು, ಆಶ್ರಿತರು, ಸೈನ್ಯ ಬಲ, ಗಜಾಶ್ವಗಳು ಎಲ್ಲರನ್ನ ಕೊಲ್ಲಿಸಿ ಜೀವಗಳ್ಳನಾಗಿ ಹೀಗೆ ನೀರಲ್ಲಿ ಅಡ್ಕೊಂಡು ಕೂತ್ಕೊಂಡಿದ್ಯಲ್ಲ, ಏನು ಫಲ ಸಿಗ್ತಾ ಇದೆ ನಿನಗೆ? ನಾವು ನಿನ್ನನ್ನ ಉಸಿರು ಹಿಡಿದು ಬದುಕಲು ಬಿಡ್ತೀವಿ ಅನ್ನೋ ಭ್ರಮೇಲಿದ್ಯಾ? 18 ದಿನಗಳೇ ಆಗ್ತಾ ಬಂದಿದೆ. ನಿನ್ನವರಿರಲಿ, ನನ್ನವರಾದ ಅಪಾರ ಸೈನಿಕರನ್ನ, ವೃದ್ಧರನ್ನ ಎಲ್ಲರನ್ನ ಕಳ್ಕೊಂಡ್ವಿ. ನಿನ್ನನ್ನ ಉಳಿಸಲ್ಲ. ನಿರಪರಾಧಿಗಳನ್ನ ಬಲು ತಗೊಂಡಂತಹ ನಿನಗೆ ಬದುಕಲಿಕ್ಕೆ ಅವಕಾಶವನ್ನ ಕೊಡಲ್ಲ. ನಾನು ಬಿಟ್ರೂ ಭೀಮ ಬಿಡಲ್ಲ. ಅವನನ್ನು ನಾನು ತಡೆಯಕ್ಕಾಗತ್ತಾ? ಆಗಲ್ಲ. ನಿನಗಿರೋದು ಎರಡೇ ದಾರಿ. ನೀನಾಗಿ ಮರ್ಯಾದೆಯಿಂದ ಹೊರಬಂದು ವೀರನಂತೆ ಹೋರಾಡಿ ಸಾಯೋದು, ನಾನಾಗಿಯೇ ಮೊಸಳೆಯಂತೆ ನಿನ್ನನ್ನು ಹೊರಗೆಳೆದು ಚುಚ್ಚಿಕೊಳ್ಳೋದು. ಹಿಂದೆ ಯುದ್ಧ ಮುಗಿಬೇಕು. ನಾಳೆಯಿಂದ ಈ ನಿರ್ಭಾಗ್ಯ ಜಗತ್ತು ಭಾಗ್ಯವಂತವಾಗಿ ನೀನಿಲ್ಲದೆ ಹೊಸ ಶುಭ ಅಧ್ಯಾಯವನ್ನ ಆರಂಭಿಸ್ಬೇಕು. ಹೊರಗೆ ಬಾ. ಸ್ವಲ್ಪ ಹೊತ್ತು ಏನು ಉತ್ತರ ಇಲ್ಲ. ಮತ್ತೆ ಧರ್ಮಜ ಮಾತಾಡ್ತಾ ಇದ್ದಾನೆ, ಎಲ್ಲೋ ದುರ್ಬುದ್ಧಿ,
ಎಲ್ಲಿ ಹೋಯಿತು ನಿನ್ನ ದರ್ಪ, ಎಲ್ಲಿ ಹೋಯಿತು ನಿನ್ನ ಮಾನ? ಭಯ ಬಂತ? ಅಂತೂ ಭೀಮನಿಗೆ ಎದರಿ ಕೂತ್ಕೊಂಡ. ಕರ್ಣ, ದ್ರೋಣ, ಭೀಷ್ಮರನ್ನ ನಿರ್ದಯನಾಗಿ ಕೊಲ್ಲಿಸಿದವನಿಗೆ ಭಯ ಬಂತ? ದ್ರೋಣ ಹೇಳಿಕೊಟ್ಟಂತ ಅಸ್ತ್ರಶಸ್ತ್ರಗಳು ಎಲ್ಲಿ ಹೋದ್ವು? ಈ ನಿನ್ನ ಮಾಯಾವಿದ್ಯೆ ಎಲ್ಲಿ ಕಲ್ತೆ? ಉತ್ತರ ಇಲ್ಲ. ನಕುಲ ಮಾತಾಡ್ತಾ ಇದ್ದಾನೆ, ಎಲ್ಲೋ ಪಾಪಿ, ಅಂಕದ ಕಲಿ ಅಂತ ಹೊಗಳಿಸ್ಕೊಳ್ತಾ ಇದ್ದೆ, ಈ ಪಂಕದಲ್ಲಿ, ಯಶ ಪಂಕದಲ್ಲಿ ಬಿದ್ದಿದ್ಯಾ? ಕುಲ ಗೌರವಕ್ಕೆ ಕಳಂಕನಾಗಿದ್ದೀಯಾ? ಕುಲ ಮರ್ಯಾದೆಯನ್ನೇ ಕೆಸರಲ್ಲಿ ಹಾಕಿದ ಪಾಪಿ, ಹೊರಗೆ ಬಾ. ಅವನ ಮಾತಿಗೂ ಉತ್ತರವಿಲ್ಲ. ಸಹದೇವ ಮಾತಾಡ್ತಾ ಇದ್ದಾನೆ, ಮೂಢ, ನಿನಗೆ ಸಾವೇ ಇಲ್ಲ ಅಂತ ವರ್ತಿಸ್ತಾ ಇದ್ದೆ, ಈಗ ನಾವೇ ನಿನ್ನನ್ನ ಹುಡುಕೊಂಡು ಬಂದಿದ್ದೀವಿ ವಿಧಿಯನ್ನ ತೋರಿಸ್ಲಿಕ್ಕೆ, ಬಾ ಹೊರಗೆ. ಉತ್ತರ ಇಲ್ಲ. ಈಗ ಅರ್ಜುನ ಮಾತಾಡ್ತಾ ಇದ್ದಾನೆ, ಮಾನಗೇಡಿಯೇ, ನಿನ್ನ ಮಾನವನ್ನೇ ನೀರಿನ ಪಾಲು ಮಾಡಿದವನು ನೀನು ಒಳ ಕೂತ್ಕೊಂಡಿದ್ದೀಯಾ? ನೀನು ನಪುಂಸಕನ? ನೀನು ಗಂಡಸ? ತೀರ ಎಣ್ಣೆ ಇಲ್ಲದ ಜೊಳ್ಳು ಕಾಳಿನ ರೀತಿ ನೀನು ನಪುಂಸಕನ? ಯಾರು ಧರ್ಮಬದ್ಧರಾಗಿರ್ತಾರೋ ಅವ್ರಿಗೆ ಈ ರೀತಿ ಸಲ್ಲದು. ಕುಲಕ್ಕೆ ಕೀರ್ತಿ ತರುವ ಬದಲು ಮೃತ್ಯುವಾದ ನೀನು ದುಷ್ಟಗ್ರಹ. ಅವನ ಮಾತಿಗೂ ಉತ್ತರ ಬರಲೇ ಇಲ್ಲ. ಮತ್ತೆ ಧರ್ಮರಾಜ ಮಾತಾಡ್ತಾ ಇದ್ದಾನೆ, ದುರ್ಯೋಧನ, ನನ್ನ ಸೈರಣೆ ಮೀರ್ತಾ ಇದೆ, ನನ್ನ ತಾಳ್ಮೆ ಮೀರ್ತಾ ಇದೆ, ಯಾವ ದಾರಿ ಆರಿಸ್ಕೊಳ್ತೆ ಹೇಳು, ನಾನಿನ್ನು ಭೀಮನ್ನ ತಡೆಯಲ್ಲ. ಕೊನೆಯದಾಗಿ ಭೀಮ ಗರ್ಜಿಸ್ತಾ ಇದ್ದಾನೆ, ಅಣ್ಣ, ಅಡಗಿರುವುದು ಒಂದು ಮಹಾಭೂತ, ಈ ಭೂತದ ಉಚ್ಚಾಟನೆಗೆ ನಿನ್ನ ಮಾತು ಮಂತ್ರ ಆಗಲ್ಲ, ನನ್ನಂತ ಮಂತ್ರವಾದಿಯೇ ಬೇಕು, ಬಿಡು ಅವನನ್ನ ನನಗೆ. ಎಲ್ಲೋ ಭಂಡ, ಈ ಭೀಮನ ಪ್ರತಿಜ್ಞೆಗಳು ಒಂದೊಂದಾಗಿ ಪೂರೈಸ್ತಾ ಇದ್ದೀನಿ. ನಿನ್ನ ತಮ್ಮ ದುಶ್ಯಾಸನನ ರಕ್ತಪಾನ ಮಾಡಿದವನು ನಾನು, ನೀನು ನೋಡಿದ್ದೆ ಅದನ್ನ. ನಿನ್ನ ಸೈನ್ಯ ಬಲ ಸಮುದ್ರವನ್ನೆಲ್ಲ ಪಾನ ಮಾಡಿದ ಅಗಸ್ತ್ಯ ನಾನೇ. ಆಯಾಸ ಪರಿಹಾರ್ಥವಾಗಿ ನಿನ್ನನ್ನ ಕೊಲ್ಲೋದೆ ನನಗೆ ಕೊನೆ ಸಮಾಧಾನ. ನಿನ್ನ ಮಾಯೆಗಳನ್ನು ಮೀರಿಸ್ತಕ್ಕಂತ ಮಾಯೆ ಈ ಭೀಮನು ಗೊತ್ತು. ಇಲ್ಲ ಅಂದ್ರೆ ವಿಷ ಹಾಕಿಸಿದ ಮೇಲೂ ಬದುಕಿ ಬರ್ತಾ ಇದ್ದ ನಾನು, ಅರಗಿನ ಮನೆಯಲ್ಲಿ ಬೇಯ್ದೆ ಉಳಿತಾ ಇದ್ದ ನಾನು, ವೇದವ್ಯಾಸರು ಮಡಿಕೆಯಲ್ಲಿ ತುಪ್ಪ ಹಾಕಿಟ್ಟು ಉಳಿಸಿ ಬೆಳೆಸಿದ ನಿನ್ನಂತ ಬಂಡ ಪಿಂಡನಲ್ಲ ನಾನು. ಕುಂತಿ ದೇವಿಯ ವೀರ ಸ್ತನ್ಯಪಾನ ಮಾಡಿ ಬೆಳೆದ ವೀರಪಿಂಡ ಕಣೋ. ನಿನ್ನ ತಮ್ಮನ ರಕ್ತ ಕುಡಿದು ನನ್ನ ಮಾಯಾಶಕ್ತಿ ಬೆಳೆದಿದೆ. ಈ ಕೊಳದ ನೀರನ್ನ ಕುಡಿದು ಬಳಿಕ ನಿನ್ನನ್ನ ಜೀವಂತ ರಕ್ತ ಹೀರಿ ಹೀರಿ ಸಿಪ್ಪೆ ಮಾಡಿ ಸಾಯಿಸ್ತೇನೆ. ನನ್ನ ತಂದೆಯ ಆಣೆ, ತಾಯಿಯ ಆಣೆ, ಶ್ರೀ ಕೃಷ್ಣನಾಣೆ, ನನ್ನಣ್ಣ ಧರ್ಮಜನಾಣೆ. ಈವರೆಗೆ ಹೊರಗಿದ್ದು ನನ್ನ ಧ್ವನಿ ಕೇಳಿ ಈಗ ಜಲದಲ್ಲಿದ್ದು ಹರಿಯುವ ಹುಲು ಬಯಕೆನ? ಸಮರಾಕರದಲ್ಲಿ ಹೋರಾಡಿ ಸಾಯ್ಬೇಕಾದವನಿಗೆ ಕಮಲಾಕರದಲ್ಲಿ ಸಾಯ್ತಕ್ಕಂತ ಬಯಕೆ ಬಂದಿದ್ಯಾ ನಿನಗೆ? ಛೀ, ಇದು ಈಗ ನಿನ್ನ ಲಜ್ಜಾಕರ. ಸತ್ತರೂ ನಿನ್ನಂತ ಹೇಡಿಗಳು ಮತ್ತೆ ಹುಟ್ಲಿಕ್ಕಾಗಲ್ಲ. ಈ ಭೀಮ ಈಗ ಇಂದ್ರ ಅಂತ ತಿಳ್ಕೊ. ನಿನ್ನ ತಮ್ಮಂದಿರನ್ನೆಲ್ಲ ಕೊಂದು ಕುರುಕುಲಾಚಲದ ರೆಕ್ಕೆಗಳನ್ನ ಕತ್ತರಿಸಿದಾಯ್ತು. ಇದೋ ಈ ಗದೆ ನನ್ನ ವಜ್ರಾಯುಧ. ಮತ್ತೆ ಧರ್ಮಜ ಮಾತಾಡ್ತಾ ಇದ್ದಾನೆ, ದುರ್ಯೋಧನ, ಪ್ರಾಣ ಭಯವೇ, ಮಾತಾಡು. ಆಗ ಕೊಳದ ಒಳಗಿಂದ ಗುಳ್ಳೆಗಳು ಹೊರ ಬರ್ತಾ ಧ್ವನಿ ಕೇಳ್ತಾ ಇದೆ. ಭೀಮನಕ್ತನೇ. ದುರ್ಯೋಧನ ಮಾತಾಡ್ತಾ ಇದ್ದಾನೆ, ಮಹಾರಾಜ. ಏನು, ನನ್ನನ್ನ ಮಹಾರಾಜ ಅಂತ ಕರೆದ? ಹೌದು, ಜನರಿಲ್ಲದ ರಾಜ್ಯಕ್ಕೆ ನೀನೇ ಇನ್ನು ಮಹಾರಾಜ. ಪ್ರಾಣಿ ಮಾತ್ರಕ್ಕೆ ಜೀವ ಭಯವೆಂಬುದು ಸಹಜ. ಆದ್ರೆ ನಾನು ನಿಮಗಾರಿಗೂ ಹೆದರಿ ಕುಳಿತವನಲ್ಲ.
ರಥ, ಕವಚ, ಸಾರಥಿ, ಬಂಧು ಬಳಗ ಎಲ್ಲ ಕಳೆದುಕೊಂಡಾದ್ಮೇಲೆ ಶ್ರಮ ಪರಿಹಾರಕ್ಕೆ ಇಲ್ಲಿ ಮುಳುಗಿ ನಿಂತಿದ್ದೇನೆ ಹೊರತು ಪ್ರಾಣ ಭಯದಿಂದಲೋ ದುಃಖ ಭಯದಿಂದಲೋ ಅಲ್ಲ. ಈಗಲೂ ಹೊರಬಂದು ಕಾದಾಡಲು ಸಿದ್ಧ. ಆಗ ಎಲ್ಲರೂ ಒಬ್ಬರ ಮುಖವನ್ನೊಬ್ರು ನೋಡ್ಕೊಳ್ತಾರೆ. ಬರ್ತೀನಿ, ಆದ್ರೆ ಒಂದು ಭರವಸೆ ಕೊಡ್ಬೇಕಲ್ಲ ನೀನು. ಆ ಭರವಸೆ ಅಂದಾಕ್ಷಣ ನಾನಾ? ಭರವಸೆಯೇ? ನಿನಗ ಏನಂತ ಕೊಡ್ಬೇಕು? ಭೀಷ್ಮ, ದ್ರೋಣ, ಕರ್ಣರನ್ನ ಕೊಲ್ಲಿಸಿದಂತಲ್ಲದೆ ಧರ್ಮ ಯುದ್ಧ ಮಾಡ್ತೀನಿ ಅಂತ ಮಾತು ಕೊಡು. ಭೀಮ ರೇಗ್ತಾಡ್ತಾನೆ, ಗುಡುತ್ತಾನೆ ಆಗ, ಮಗನೇ ನಿನಗೀಗ ಧರ್ಮ ಯುದ್ಧ ಬೇಕಾ? ಕಪಟದ ಜೂಜಿನಲ್ಲಿ ನಮ್ಮ ಸರ್ವ ಸ್ವಾಪಹರಣ ಮಾಡಿದಂತಹ ನೀನು ಧರ್ಮ ಯುದ್ಧ ಮಾಡ್ತೀಯಾ? ನನ್ನ ಪತ್ನಿಯ ಮಾನಭಂಗ ಕೆಳೆಸಿದವನಿಗೆ ನಾನು ಧರ್ಮ ಯುದ್ಧದ ಭರವಸೆ ಕೊಡ್ಬೇಕಾ? ಜೀವಂತ ನಮ್ಮನ್ನು ತಾಯಿಯೊಡನೆ ಸುಡಲು ಬೆಂಕಿ ಹಚ್ಚಿಸಿದವನಿಗೆ ಧರ್ಮ ಭಿಕ್ಷೆ ನೀಡಬೇಕಾ? ಆರವರು ಅಧರ್ಮಿಗಳು ಒಬ್ಬನೇ ಬಾಲ ಅಭಿಮನ್ಯುವನ ಹೇಗೆ ಕೊಂದ್ರೋ ಬಗಳು. ಹೀಗೆ ಭೀಮ ಗರ್ಜಿಸಿದ್ರೆ ಧರ್ಮಜ ಮಾತಾಡ್ತಾ ಇದ್ದಾನೆ. ದ್ವಂದ್ವ ಯುದ್ಧವನ್ನೇ ಮಾಡುವೆಯಂತೆ ಬಾ, ಆಯಿತು. ಗೆದ್ದರೆ ಮತ್ತೆ ರಾಜ್ಯವನ್ನು ಅನುಭವಿಸು, ಸತ್ತರೆ ಸ್ವರ್ಗ ಸಿಗುತ್ತದೆ. ದುರ್ಯೋಧನ ಹೇಳ್ತಾನೆ, ನನಗೀಗ ಯಾವ ರಾಜ್ಯವೂ ಬೇಕಾಗಿಲ್ಲ. ಯಾರಿಗಾಗಿ ಆಳಬೇಕು? ತಮ್ಮಂದಿರು, ಸ್ನೇಹಿತರು, ಹಿತೈಷಿಗಳು ಎಲ್ಲ ಸತ್ತಾಯಿತು. ಈ ಭೂಮಿ ಈಗ ಕ್ಷೀಣರತ್ನ. ಹತಕ್ಷತ್ರಿಯಳಾಗಿ ವಿಧವೆಯಾದ ಸ್ತ್ರೀಯಂತೆ ಕಾಣಿಸ್ತಾ ಇದ್ದಾಳೆ ನನ್ನ ಕಣಿಗೆ. ನಾನೀ ವಿಧವೆಯ ಗಂಡನಾಗಲಾರೆ. ಬೇಕಾದರೆ ನೀನೇ ಆಗು. ಈ ಭೂಮಿಯನ್ನೆಲ್ಲ ನೀನೇ ಆಳು, ಅನುಭವಿಸು. ನನ್ನದಾಗಿದ್ದ ಭೂಮಿಯನ್ನ ಬಲಾತ್ಕಾರದಿಂದ ಕಿತ್ತುಕೊಳ್ಳಲು ಎಷ್ಟೆಲ್ಲ ಅನ್ಯಾಯ ಮಾಡಿದಿರಿ ಪಾಪಿಗಳು ನೀವು. ನಾನೇ ಕಾಡಿಗೆ ಹೋಗುತ್ತೇನೆ, ಮೃಗ ಚರ್ಮ ಧರಿಸಿ ಮುನಿಯಂತೆ ತಪಸ್ಸನ್ನ ಮಾಡಿಕೊಂಡಿರ್ತೇನೆ. ಧರ್ಮಜ ಈ ಮಾತನ್ನ ಕೇಳಿ ನಗ್ತಾನೆ. ಏನೆಂದೇ? ಭೂಮಿಯನ್ನ ನಮಗೆ ದಾನ ಕೊಡ್ತೀಯ ಧೂರ್ತ? ಸೂಜಿಯ ಮನೆಯಷ್ಟು ಭೂಮಿ ಕೊಡಲಾರೆ ಅಂತ ಬೊಗಳಿದವನು ನೀನಲ್ವಾ? ನಾವಾಗಿ ಬಾಹು ವೀರ್ಯದಿಂದ, ಯೋಧರ ಬಲಿದಾನದಿಂದ ನಮ್ಮದಾಗಿಸ್ಕೊಳ್ತಾ ಇದ್ದೀವಿ. ಇನ್ನು ಸೊಕ್ಕು ಅಡಗಿಲ್ಲ. ಭೂಮಿಯನ್ನ ವಿಧವೆ ಮಾಡಿದವನು ನೀನು, ನಾನು. ನಿನಗೆ ಅದು ದಕ್ಕದಾದಾಗ ನನ್ನನ್ನೇ ಬೈತಾ ಇದ್ದೀಯಾ? ಹಾಗಾದ್ರೆ ನಿನಗೆ ರಾಜ್ಯಾಧಿಪತ್ಯ ಕೊಟ್ಟಿದ್ದವರಾರು? ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದವನು ನಾನೇ ಅಲ್ವಾ? ನನ್ನ ತಂದೆ ಅಲ್ಲವೇ ಚಕ್ರವರ್ತಿಯಾಗಿದ್ದವನು? ನಿನ್ನ ತಂದೆಗೋ ನಿನಗೋ ಯಾವ ರಾಜ್ಯಾಭಿಷೇಕ, ಎಲ್ಲಿ, ಯಾವಾಗಾಗಿತ್ತು? ಇತಿಹಾಸವನ್ನೇ ತಿದ್ದಕ್ಕಂತ ವಂಚಕ ನೀನಲ್ವಾ? ನೀನು ಕಾಡಿಗೆ ಹೋಗಿ ಬದುಕುವ ಪಿಂಡನ. ನೀನೇನಾದ್ರೂ ಮುನಿ ಆದ್ರೆ ಕಾಡೇ ಸತ್ತು ಹೋಗುತ್ತೆ. ಯಾವ ಮಠ ನಿನ್ನ ದೆಸೆಯಿಂದ ಮುಳುಗ್ಬೇಕು? ಅಂತೂ ಇನ್ನು ಬದುಕುವ ಆಸೆ ನಿನ್ಗಿರೋದೇ ಆಶ್ಚರ್ಯ. ನೀನು ದಾನ ಕೊಡಕ್ಕೆ ಸಮರ್ಥನೂ ಅಲ್ಲ, ನಾನು ಅರ್ಹನೂ ಅಲ್ಲ. ನನಗೆ ನಿನ್ನದು ಯಾವುದೂ ಬೇಡ. ಮೊದಲನೆಯದು, ನಿನ್ನಗೆ ಕೊಡುವ ಅಧಿಕಾರನೂ ಇಲ್ಲ. ಎರಡನೆಯದು, ಕ್ಷತ್ರಿಯನಾಗಿ ನಾನು ರಾಜ್ಯದಾನ ಸ್ವೀಕಾರ ಪಡಿಲೂಬಾರ್ದು, ಬೇಡ್ಲೂಬಾರ್ದು. ಕರ್ಣನಿಗೆ ಕೊಟ್ಟಂತೆ ಅಂತ ಅನ್ಕೊಂಡಿದ್ಯಾ? ಬೇಡ, ಹಳೆಯ ಮಾತು. ಈ ಯುದ್ಧದಲ್ಲಿ ಯಾರು ಸೋತರು, ಯಾರು ಗೆದ್ದರು ಅಂತಕ್ಕಂಥ ಸಂದೇಹ ಉಳಿಬಾರ್ದು. ನೀನು ಮಾಡಿದ ಅಕೃತ್ಯಗಳೆಲ್ಲದರ ಕೊನೆಯಲ್ಲಿ ನಿನ್ನ ಜೀವ ಖಂಡಿತ ಉಳಿಬಾರ್ದು. ಈ ಎಲ್ಲ ಮಾತುಗಳನ್ನ ಕೇಳಿ ನೀರಲ್ಲಿದ್ದರೂ ಕೂಡ ದುರ್ಯೋಧನ ಬೆವರ್ತಾ ಇದ್ದಾನೆ. ಬೆಮರ್ತನುರಗ ಪತಾಕಂ, ನೀರಲ್ಲಿದ್ರೂ ಬೆವರ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾ ಇದ್ದಾನೆ, ಈಗ ನಾನು ಒಬ್ಬನೇ ಆಗಿದ್ದೇನೆ. ರಥ, ವಾಹನ, ಶಸ್ತ್ರ, ಕವಚ ಏನು ಇಲ್ಲ. ನೀವು ಬಹಳ ಜನ ಇದ್ದೀರಿ. ನೀವು ಒಬ್ಬೊಬ್ಬರಾಗಿ ನನ್ನ ಜೊತೆ ಯುದ್ಧ ಮಾಡಿ ಕೂಡಿಬೇಡ. ನಾನು ದಣಿದಿದ್ದೇನೆ, ಮೈಯೆಲ್ಲ ಗಾಯವಾಗಿದೆ. ನಾನು ಮಾತಾಡ್ತಾ ಇರೋದು ಧರ್ಮದ ಮಾತುಗಲ್ಲ,
ಅಧರ್ಮದಿಂದ ಎಲ್ಲರೂ ಕೂಡಿ ನನ್ನನ್ನ ಕೊಂದ್ರೆ ಶಾಶ್ವತವಾದ ಅಪಕೀರ್ತಿ ನಿಮ್ಮನ್ನ ಬಿಡಲ್ಲ. ಧರ್ಮಜ ಹೇಳ್ತಾ ಇದ್ದಾನೆ, ಎಲ್ಲೋ ಮೂಢ, ನಿನಗೂ ಧರ್ಮ ತಿಳಿದಿರೋದು ಆಶ್ಚರ್ಯ. ಯುದ್ಧ ಮಾಡಕ್ಕೆ ಹಿಂಜರಿದವರಲ್ಲ ನಾವು, ನಿನ್ನಂತೆ ಅಲ್ಲ ನಾವು. ಒಬ್ಬೊಬ್ಬನೊಡನೆಯೇ ನೀನು ಯುದ್ಧ ಮಾಡುವೆಯಂತೆ ಹೊರಗೆ ಬಾ. ನಿನಗೆ ಬೇಕಾದ ಆಯುಧವನ್ನೇ ಆರಿಸಿಕೋ. ಉಳಿದವರೆಲ್ಲ ಪ್ರೇಕ್ಷಕರಾಗಿ ನೋಡ್ತಾ ಇರ್ತವೆ. ನಿನ್ನ ಇಷ್ಟವನ್ನ ನೆರವೇರಿಸಿ ಕೊಡಬೇಕಾದ ನಿರ್ಬಂಧ ನನಗಿಲ್ದಿದ್ರೂ ನಿನಗೆ ಈ ವರವನ್ನು ಕೊಡ್ತಾ ಇದ್ದೀನಿ. ನಮ್ಮೈವರಲ್ಲಿ ಒಬ್ಬನನ್ನು ನೀನು ಕೊಂದ್ರು ನೀನೇ ಮತ್ತೆ ರಾಜ್ಯವನ್ನಾಳುವೆಯಂತೆ. ಇಕೋ, ಇದಕ್ಕಿಂತ ಇನ್ನೇನು ವರ ಕೊಡಲಿ? ದುರ್ಯೋಧನ ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬ ಶೂರನನ್ನ ನನ್ನಲ್ಲಿ ಹೋರಾಡಲು ನೀನೇ ಆರಿಸು. ಆಯುಧಗಳಲ್ಲಿ ಗದೆಯೇ ನನಗೆ ಸಾಕು. ನನ್ನೊಡನೆ ಹೋರಾಡುವವನು ನೆಲದ ಮೇಲೆ ನಿಂತು ಹೋರಾಡಬೇಕು. ಹೌದಾ? ಹಾಗಾದ್ರೆ ನನ್ನೊಡನೆ ಹೋರಾಡು. ಮೊದಲು ಗಂಡುತನ ಕಲ್ತ್ಕೋ, ಆಮೇಲ್ ಸಾಗಿ. ಇಂದ್ರ ಬಂದರೂ ನಿನ್ನನ್ನು ಇಂದು ಉಳಿಸಲಾರ. ಈ ಮಾತಿಗೆ ದುರ್ಯೋಧನ ಕೋಪಗೊಂಡ್ರೂ ಕೂಡ ಈ ಕಡೆ ಕೃಷ್ಣ, ಅರ್ಜುನ, ಭೀಮರು ಒಬ್ಬರೊಬ್ಬರ ಮುಖ ನೋಡ್ಕೊಳ್ತಾ ಇದ್ದಾರೆ. ಇದೇನು ಧರ್ಮಜ, ನನ್ನ ಮೇಲೆ ಅಂತ ಹೇಳ್ತಾ ಇದ್ದಾನಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಏನಯ್ಯ ಯುಧಿಷ್ಠಿರ, ಮತ್ತೆ ಜೂಜನ್ನ ಆರಂಭಿಸ್ತಾ? ತದಿದಂ ಜೂತಂ ಆರಬ್ಧಂ ಪುರರೇವ ಯಥಾಪುರ. ಮತ್ತೆ ಆರಂಭಿಸ್ತಾ ನೀನು? ಇಲ್ವಲ್ಲ, ನಾನೆಲ್ಲಿ ಜೂಜಿಗೆ ಅವನ ಆಹ್ವಾನಿಸ್ತೆ. ಇನ್ನೇನು, ನಮ್ಮಲ್ಲಿ ಒಬ್ಬನನ್ನ ನೀನು ಕೊಂದ್ರು ನೀನೇ ಮತ್ತೆ ರಾಜ್ಯವಾಳುವೆಯಂತೆ ಅಂದೆ. ಅವನೇನಾದ್ರೂ ಸಹದೇವನನ್ನು, ನಕುಲನನ್ನು ಆರಿಸ್ಕೊಂಡ್ಬಿಟ್ರೆ ನೀವು ಮತ್ತೆ ಕಾಡ್ಗೆ ಹೋಗ್ಬೇಕಾಗತ್ತೆ. ಅದು ಜೂಜಾಗ್ಲಿಲ್ವಾ? ಹಳೆ ಚಟ ನಿನ್ನ ಸುಮ್ನೆ ಬಿಡ್ಲಿಲ್ವಾ? ಶಕುನಿ ಏನಾದ್ರೂ ಬಂದು ನಿನ್ನ ದೇಹದೊಳಗಡೆ ಸೇರ್ಕೊಂಡ? ಭೀಮ ಅಂತ ಅಂದಿದ್ರೆ ಅವನು ಸೋಲ್ಸ್ತಾ ಇದ್ದ. ಕೃಷ್ಣ, ಹಾಗಾದ್ರೆ ನಾನು ವೀರನಲ್ವಾ? ನೀನು ವೀರ ಅಪ್ಪ. ದುರ್ಯೋಧನನ್ನು ಗೆಲ್ತಕ್ಕಂತ ಶಕ್ತಿ, ತಂತ್ರಬಲ ನಿನಗಿದ್ಯಾ? ನೀನು ಕಾದಿ ಸತ್ರೆ ಭೀಮಾರ್ಜುನರಲ್ವ ಕಾಡ್ಗೆ ಹೋಗ್ಬೇಕು. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತಕ್ಕಂತ ಗಾದೆಯಂತೆ ಕುಣಿತಾ ಇದ್ಯ ನೀನು. ಕೃಷ್ಣ, ನನ್ನ ತೇಜೋವಧೆ ಮಾಡ್ತಾ ಇದ್ದೀಯ. ಮರುಳೇ, 13 ವರ್ಷಗಳು ಈ ಪಾಪಿ ಏನ್ ಮಾಡ್ತಾ ಇದ್ದ ಗೊತ್ತಾ? ಉಕ್ಕಿನಲ್ಲಿ ಭೀಮನ ಪ್ರತಿಮೆ ಮಾಡಿಸ್ಕೊಂಡಿಟ್ಕೊಂಡು ದಿನ ಅದರ ಜೊತೆ ಗುದ್ದಾಡ್ತಾ ಇದ್ದ, ಗದಾಯುದ್ಧ ಮಾಡ್ತಾ ಇದ್ದ. 13 ವರ್ಷವೂ ಅಭ್ಯಾಸ ನಡೆಸಿದ್ದಾನೆ. ಎಷ್ಟು ಪ್ರತಿಮೆಗಳನ್ನ ಗದೆಯಿಂದ ಒಂದೇ ಏಟಿಗೆ ಪುಡಿ ಮಾಡಿದ್ದಾನೆ ಗೊತ್ತಾ ನಿಮಗೆ? ಆ ಉಕ್ಕಿನ ಪ್ರತಿಮೆ ಎಷ್ಟು ನೀನು ಗಟ್ಟಿನ? ಭೀಮನಲ್ಲವೇ ಇವನ ಗದಾಪ್ರಹಾರ ತಡಿಬೇಕಾಗಿದ್ದವನು? ಕೇಳು, ನ್ಯಾಯ ಯುದ್ಧವನ್ನೇ ಹಿಡ್ಕೊಂಡ್ರೆ ಈಗಲೂ ಬಳಲಿದ ಇವನ ಜೊತೆ ನೀವಾರು ಕಾದಿ ಬದುಕಲಾರಿರಿ. ಗದೆಯಿಂದಲೇ ಕಾದು ಅಂತ ಅವನಿಗೆ ಯಾಕೆ ವರ ಕೊಟ್ಟೆ? ನಿಮ್ಮಲ್ಲಿ ಒಬ್ಬರು ಸತ್ತರೂ ವನವಾಸ ಮಾಡುವುದೇ ಆಗಿ ಹೇಳ್ತಲ್ಲ. ಭೀಮನೊಬ್ಬನೇ ಆದ್ರೂ ಇವನ ಜೊತೆ ನ್ಯಾಯಯುದ್ಧದಲ್ಲಿ ಕಾದಿ ಬದುಕಿ ಬರಬಾರ್ದ? ಎಷ್ಟೊಂದು ವರಪ್ರದಾನ ಮಾಡಿದೆ, ನನ್ನ ಯತ್ನವನ್ನೆಲ್ಲ ವ್ಯರ್ಥ ಮಾಡಿಬಿಟ್ಟೆ. ಆಗ ಭೀಮ ಹೇಳ್ತಾ ಇದ್ದಾನೆ, ಮಧುಸೂದನ, ಈ ವಿಚಾರವನ್ನ ನನಗೆ ಬಿಡು. ಈ ಬೆಳೆದ ವೈರವನ್ನ ನಾನೇ ಕೊನೆಗಾಣಿಸ್ತೇನೆ. ದುರ್ಯೋಧನನನ್ನ ನಾನೇ ಕೊಂದು ತೀರಿಸ್ತೇನೆ. ಕೃಷ್ಣನ ಮಾತನ್ನ ಕೇಳಿ ತನ್ನ ತಪ್ಪಿನ ಅರಿವನ್ನ ಮಾಡಿಕೊಂಡ ಧರ್ಮಪುತ್ರ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಭೀಮಾ, ಈ ಯುದ್ಧ ಈಗ ನಿನ್ನೆ ಅವಲಂಬಿಸಿದೆ. ಸಿದ್ಧನಾಗು. ಜಯ ಅಪಜಯ ನಿನ್ನ ಕೈಲಿದೆ. ಆದರೆ ಈ ಪಾಪಿ ನಿನ್ನನ್ನೇ ಆರಿಸಿಕೊಂಡ್ರೆ ಮಾತ್ರ, ಇಲ್ಲವಾದರೆ ನಿಮ್ಮ ಗತಿ ಕತೆ ಹಿಂದೆ ಮುಗಿಯುತ್ತೆ. ಇವನ ತೊಡೆಗಳನ್ನೇ ನೀನಿಂದು ಮುರಿಯಬೇಕು. ಅದಲ್ಲವೇ ನಿನ್ನ ಪ್ರತಿಜ್ಞೆ, ಅದನ್ನು ಮರೆಯಬೇಡ ಅಂತ ಕೃಷ್ಣ ಎಚ್ಚರಿಸ್ತಾ ಸಾತ್ಯಕಿ ಭೀಮನನ್ನ ಆಲಂಗಿಸ್ಕೊಳ್ತಾ ಇದ್ದಾನೆ. ದುಷ್ಟದುಮ್ನ, ಶಿಖಂಡಿಯರು ಭೀಮನನ್ನ ಆಲಂಗಿಸಿಕೊಂಡು ಗೌರವ ತೋರಿಸ್ತಾ ಇದ್ದಾರೆ. ಆಗ ಭೀಮ ಅಣ್ಣನಿಗೆ ಹೇಳ್ತಾ ಇದ್ದಾನೆ, ಅಣ್ಣ, ಈ ಪಾಪಿಯೊಡನೆ ನಾನೇ ಗದಾಯುದ್ಧ ಮಾಡ್ತೇನೆ, ಚಿಂತಿಸಬೇಡ. ನಿನ್ನ ವಿಷಯದ ವರಗಳನ್ನು ನಾನು ಸಮ ಮಾಡ್ತೇನೆ. ಯಾರನ್ನು ಬೇಕಾದರೂ ಹಾರಿಸಿಕೊಳ್ಳುವ ಹಕ್ಕು ಈ ಪಾಪಿಗಿಲ್ಲ. ಆಗ ದುರ್ಯೋಧನ ಒಳಗಿಂದ ಹೇಳ್ತಾ ಇದ್ದಾನೆ, ಜಂಭಬುಗಳ ಬೇಡ, ಯುದ್ಧ ನಡೆಯಲಿ, ಆಮೇಲೆ ಹೇಳುವುದು ಹೇಳು. ಮೊದಲು ಹೊರಬಾನಯ ವಂಚಕ ಕುಲದ್ರೋಹಿ ಎಂದ.
ನೀರಿನಲ್ಲಿ ಗುಳುಗುಳು ಶಬ್ದ ವೇಗವಾಗಿ ಬರ್ತಾ ಇದೆ. ಒಮ್ಮೆಲೆ ಶಾಂತವಾಗಿದ್ದ ಸರೋವರ ಉಕ್ಕಿ ಹರಿಯೋ ರೀತಿ ನೀರಿ ನೀರಿನ ರಭಸ ಉಕ್ಕಿ ಕೊಳದಿಂದ ಹೊರಗಡೆ ಬರ್ತಾ ಇದೆ. ಕೊಳದಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳೆಲ್ಲ ನೀರಿನಿಂದ ಹೊರಭಾಗಕ್ಕೆ ಬಿದ್ದು ವಿಲವಿಲ ಅಂತ ಒದ್ದಾಡಿ ಸಾಯಿಸ್ತಾ ಇದ್ರೆ, ಹೆಗಲ ಮೇಲೆ ಗದೆಯನ್ನ ಹೊತ್ತು ದುರ್ಯೋಧನ ಹೊರಗಡೆ ಬರ್ತಾ ಇದ್ದಾನೆ. ಒಂದು ದೊಡ್ಡ ಪಿಶಾಚಿ ಕೊಳದ ಮೆಟ್ಟಿಲ ಮೇಲೆ ನಿಂತಂತೆ ಭಾಸವಾಗ್ತಾ ಇದೆ. ಅವನ ಮೈಯಿಂದ ನೀರು ತೊಟ್ಟುತ್ತಾ ಅವಿತಿಟ್ಟುಕೊಂಡವನು ಕೊನೆಗೂ ಹೊರಬಂದ ಅಂತಕ್ಕಂಥ ಸಂತೋಷದಲ್ಲಿದ್ರೆ, ಭಯಂಕರ ರೂಪದಲ್ಲಿ ದುರ್ಯೋಧನ ನಿಂತಿದ್ದಾನೆ. ಮತ್ತೊಮ್ಮೆ ಜೋರಾಗಿ ನಗಾರಿ ಭೇರಿಗಳು ವಾದ್ಯಗಳು ಮೊಳಗ್ತಾ ಇದೆ, ದುರ್ಯೋಧನನಿಗಾಗಿ ಸ್ವಾಗತ ಅನ್ನೋ ರೀತಿ. ಆಗ ಪಾಂಡವರು ಸಿದ್ಧರಿರೋದನ್ನ ಗಮನಿಸ್ತಾನೆ. ಕೃಷ್ಣನ ಮುಖ ನೋಡ್ತಾನೆ. ಕೃಷ್ಣ ಗಂಭೀರವಾದ ವದನದಿಂದ ಅವನನ್ನು ನೋಡ್ತಾ ಇದ್ದಾನೆ. ಕೃಷ್ಣ ನಿಟ್ಟುಸಿರಿಟ್ಟ ದುರ್ಯೋಧನ ಹೇಳ್ತಾ ಇದ್ದಾನೆ, ಯಾರೊಡನೆ ಬೇಕಾದರೂ ನಾನು ಸಿದ್ಧ, ಯಾರಾದರೂ ಒಬ್ಬರು ಮೊದಲು ಬನ್ನಿ ಅಂತ ಗುಡುದ್ದ. ಭೀಮ ಕವಚವನ್ನ ಕಟ್ಟಿ ಗದೆಯನ್ನು ಎತ್ತಿ ಸಿದ್ಧನಾಗಿ ನಿಂತಿದ್ದ. ಎಲ್ಲರೂ ಕೊಳವನ್ನ ಬಿಟ್ಟು ಪಶ್ಚಿಮದ ಕಡೆಗೆ ಬರ್ತಾ ಇದ್ದಾರೆ. ಗುಂಪು ಹಿಂದೆ ಸರಿತು ಗದಾಯುದ್ಧಕ್ಕೆ ಬೇಕಾದ ಸ್ಥಳವನ್ನ ಬಿಟ್ಕೊಡ್ತು. ಸಮನಾದ ಆ ಸ್ಥಳದಲ್ಲಿ ಹುಡಿಮಣ್ಣಿತ್ತು. ದಕ್ಷಿಣದ ಗುಡ್ಡದ ಮೇಲಿನ ನಗಾರಿಗಳು ಕೊನೆಯ ಬಾರಿಗೆ ಯಮನಿಗೆ ಸ್ವಾಗತವನ್ನ ನೀಡುವಂತೆ ಧಡ್ ಧಡ್ ಎನ್ನುವ ಶಬ್ದದಲ್ಲಿ ನಿಧಾನವಾಗಿ ನಿಲ್ಲಿಸ್ತಾ ಇದ್ದಾರೆ. ದುರ್ಯೋಧನ ತನ್ನ ಮೈಯನ್ನೊರೆಸಿಕೊಂಡ. ಹಾಕಿಕೊಳ್ಳುವುದಕ್ಕೆ ಒಣಗಿದ ಒಂದು ವಸ್ತ್ರ ಕೂಡ ಅವನತ್ರ ಇರಲಿಲ್ಲ. ಆಗ ಧರ್ಮಪುತ್ರ ಮಡಿ ಮಾಡಿದ ವಸ್ತ್ರವನ್ನ ಅವನ ಕಡೆ ಎಸೆದು ತೆಗೆದುಕೋ ಅಂತ ಕೊಟ್ಟ. ಅವನ ಕಂಗಳು ಗುಳಿಗಳಾಗಿವೆ, ಹುಬ್ಬುಗಳು ಜೋಲಾಡ್ತಾ ಇದೆ. ಆ ಕಂಗಳನ್ನು ಮುಚ್ಚಲಿಕ್ಕೆ ಬರ್ತಾ ಇದ್ದಾವೆ. ದುರ್ಯೋಧನ ಪದೇ ಪದೇ ನಿವಾರಿಸಿ ಅದನ್ನ ಮೇಲ್ತಳ್ತಾ ಇದ್ದಾನೆ. ತಲೆ ಕೂದಲಿನಿಂದ ನೀರು ತೊಟ್ಟಿಕ್ತಾ ಇದೆ. ಮೈಯಲ್ಲೆಲ್ಲ ಶಸ್ತ್ರಾಸ್ತ್ರಗಳ ಗಾಯಗಳಿದೆ. ಔಷಧಿ ಕೂಡ ಲೇಪಿಸಿರ್ಲಿಲ್ಲ. ಆ ನೀರಿನಲ್ಲಿ ಅವನು ಕುಳಿತುಕೊಂಡಿದ್ರಿಂದ ಗಾಯಗಳೆಲ್ಲ ಉಬ್ಬಿದೆ, ಬಿರಿದಿವೆ. ಅಪಹಾಸ್ಯ ಮಾಡ್ತಾ ಎಲ್ಲರೂ ನಗ್ತಾ ಇದ್ದಾರೆ ಅವನನ್ನ ನೋಡಿ. ಯಾವ ರೀತಿ ಪಾಂಡವರು ಜೂಜಿನಲ್ಲಿ ಸೋತಾಗ ಅವರ ಮೈ ಮೇಲಿನ ವಸ್ತ್ರವನ್ನು ಬಿಡದಂತೆ ಅವನು ನಾರ್ಮುಡಿಗಳನ್ನ ಉಟ್ಟಿ ಕಳಿಸಿದ್ದೋ ಆ ಸಂದರ್ಭ ನೆನಪಾಯ್ತು. ದ್ರೌಪದಿ ಅರಮನೆಯ ಆಳುಗಳು ನಕ್ಕಂತೆ ಭಾಸ ಆಯ್ತು ಅವನಿಗೆ. 13 ವರ್ಷಗಳು ಪಾಂಡವರು ಕಾಡಿನಲ್ಲಿದ್ದು ಈಗ ಶಕುನಿಯೋ ಕರ್ಣನು ಬಳಿ ಇದ್ದಿದ್ರೆ ಎಷ್ಟು ಸಹಾಯ ಆಗ್ತಿತ್ತು ಅಂತ ಅನ್ಕೊಂತಾನೆ. ಆದ್ರೆ ಆ ದುರ್ಯೋಧನನ ಆ ದುಸ್ಥಿತಿಗೆ ಧರ್ಮಪುತ್ರನಿಗೆ ಸಂಕಟ ಆಗ್ತಾ ಇದೆ. ದೊರೆಯಾಗಿದ್ದವನಿಗೆ ಇಂತಹ ಪರಿಸ್ಥಿತಿ ಬಂತ ಅಂತ ಕರಗ್ತಾ ಇದ್ದಾನೆ. ಯಾವಾಗ್ಲೂ ಪರಾಕ್ ಹೇಳ್ತಾ ಇದ್ರು, ಛತ್ರ ಚಾಮರ ಹಿಡಿತಾ ಇದ್ರು, ಆಜ್ಞಾಧಾರಕರಿರ್ತಾ ಇದ್ರು. ಆದ್ರೆ ಮಾರಿಯ ಗುಡಿಗೆ ನಿಧಾನವಾಗಿ ತನ್ನ ಕಾಲಿನಿಂದಲೇ ತಾನೇ ನಡೆದು ಸಾಯಲು ಬರುವ ಬಲಿ ಪಶುವಿನಂತೆ ದುರ್ಯೋಧನ ಬರ್ತಾ ಇದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಯ್ತು. ಆಗ ಅವನ ಹತ್ತಿರ ಹೋದಂತ ಕೃಷ್ಣ, ಯುಧಿಷ್ಠಿರ, ಇದೇನು ವಿಕಾರ, ಇದೇನು ಕನಿಕರ ತೋರಿಸ್ತಾ ಇರೋದು ನೀನು? ನಿನ್ನ ತಮ್ಮನಿಗೆ 18 ದಿನಗಳ ಹಿಂದೆ ಇದ್ದಂತಹ ಮೋಹ ಇವತ್ತು ನಿನ್ಗೆ ಬರ್ದೇ ಇರ್ಲಿ ಅಂತ ಕೃಷ್ಣ ಅವನನ್ನ ಸಮಾಧಾನ ಪಡಿಸ್ತಾ. ಆಗ ಭೀಮ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ, ಮೂಢ, ಈಗ ಇದು ರಾಜಸೂಯ ಮಂಟಪ ಮಯ ನಿರ್ಮಿತ ಸಭಾಂಗಣವಲ್ಲ. ಇಲ್ಲಿ ನಿನ್ನ ಪರಿಭವ ಬಹಿರಂಗವಾಗಿ ನಡೆದಿದೆ. ನಗೋರಿಗೆ ನಾವು ನಗ್ಗಿ ಅಂತ ಹೇಳ್ಕೊಟ್ಟಿದ್ದಲ್ಲ, ನಗು ಸ್ವಾಭಾವಿಕವಾಗಿ ಬಂದದ್ದು. ನೀನು ನಗೋದನ್ನ ಕಲ್ತಿದ್ರೆ ಬೇರೆನೆ ಆಗ್ತಾ ಇತ್ತು. ಬರೀ ಕೋಪ, ಯುದ್ಧ, ಕಪಟ, ಸಂಚು, ಹೊಟ್ಟೆ ಹುರಿ. ಕಾಡಲ್ಲೇ ಹುಟ್ಟಿ ಬೆಳೆದು ಮತ್ತೆ ಅಲ್ಲೇ ವಾಸಿಸಿ ಅಂತ ನಮ್ಮನ್ನು ಹೇಳ್ದೆ. ಅರಮನೆಯ ಗೋಡೆಗಳ ಮಧ್ಯೆ ಸೆರೆಯಾಳಂತೆ ಬೆಳೆದು ಬರೀ ಸಾಯಿಸುವ ಭಾವನೆಗಳನ್ನೇ ನಮ್ಮ ಮನಸ್ಸಲ್ಲಿ ತುಂಬ ಹಾಕ್ತೆ. ಎಂತಹ ಪಾಪಿ. ಆಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಭೀಮಾ, ನೀನು ನನಗೆ ಗುರುವಾಗಬೇಕಾದ ಅವಶ್ಯಕತೆ ಇಲ್ಲ. ಯಾರು ಸಾಯ್ತಾರೋ ಅದನ್ನ ನನ್ನ ಗದೆ ನಿರ್ಣಯಿಸುತ್ತೆ.
ನಾನೇನ್ ಕಲ್ತಿದ್ದೀನಿ ಅನ್ನೋದನ್ನ ಈ ಗದೆ ನಿರೂಪಿಸುತ್ತೆ, ಆಮೇಲೆ ನಗುವವರು ನಗಲಿ ಅಂತ ಹೇಳ್ದ. ಈ ಕಡೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಸಂಜಯ, ಅಂತೂ ಕೊನೆಗೂ ಭೀಮ ನನ್ನ ಮಗನ ಮೇಲೆ ಗದೆ ಎತ್ತುವಷ್ಟು ಸಮೀಪಕ್ಕೆ ಬಂತ. ಆ ದೃಶ್ಯವನ್ನ ನಾನು ಯಾವ ಕಿವಿಯಿಂದ ಕೇಳಲಿ? ಆಗ ಸಂಜಯ ಹೇಳ್ತಾ ಇದ್ದಾನೆ, ದೊರೇ, ಗದೆ ಎತ್ತಿದವನು ನಿನ್ನ ಮಗ ಭೀಮನಲ್ಲ. ಅವನು ಹುಟ್ಟಿನಿಂದಲೇ ಆ ಗದೆ ಎತ್ತದಿದ್ರೆ ಭೀಮ ಹೀಗೆ ಈ ಸಂದರ್ಭಕ್ಕೆ ತಳ್ಳಲ್ಪಡ್ತಿರ್ಲಿಲ್ಲ. ಯಾವ ಕಿವಿಯಿಂದ ಮುಂದಿನ ವಾರ್ತೆ ಕೇಳಲಿ ಅಂತ ಹೇಳ್ತಾ ಇದ್ದೀರಲ್ವಾ, ಕೇಳಿಸ್ಕೊಳ್ಳಿ. ದ್ರೌಪದಿಯನ್ನ ಜೂಜಿನಲ್ಲಿ ನಿನ್ನ ಪುತ್ರ ಗೆದ್ದೆ ಅಂತ ಕೇಳಿಸ್ದಾಗ ಹಿಗದ್ರಿ, ಅದೇ ಕಿವಿ ಕೇಳಿಸ್ಕೊಳ್ಳಿ. ದೇವರು ಒಂದೊಂದು ವ್ಯಾಪಾರಕ್ಕೂ ಬೇರೆ ಬೇರೆ ಕಿವಿ ಕೊಡ್ತಾನಂತೆ, ಆದ್ರೆ ಅದು ಸುಳ್ಳು. ಎಲ್ಲಾ ವ್ಯಾಪಾರಕ್ಕೂ ಒಂದೇ ಕಿವಿ ಕೊಟ್ಟಿರೋದು ಭಗವಂತ. ಎಲ್ಲಾ ತಪ್ಪುಗಳಿಗೂ ಒಂದೇ ಕಣ್ಣನ್ನ ಕೊಟ್ಟಿರೋದು, ಎರಡೇ ಕೈಯನ್ನ ಕೊಟ್ಟಿರೋದು, ಎರಡೇ ಕಾಲನ್ನ ಕೊಟ್ಟಿರೋದು. ನೀವು ಧರ್ಮ ಮಾಡ್ತಾ ಇದ್ದೀರಾ, ದಾನ ಮಾಡ್ತಾ ಇದ್ದೀರಾ, ಅದೇ ಕೈಯಿಂದ ಮಾಡ್ಬೇಕು. ಮತ್ತೊಬ್ಬರಿಗೆ ಹಾನಿ ಮಾಡ್ತಾ ಇದ್ರೆ ಅದೇ ಕೈಯಿಂದ ಮಾಡ್ಬೇಕು. ಇವತ್ತು ಕೆಟ್ಟ ಕೆಲಸ ಮಾಡಿದ ಕಾಯಿನ ನಾಳೆ ದಾನ ಧರ್ಮ ಮಾಡಕ್ಕೂ ಅದನ್ನೇ ಉಪಯೋಗ ಮಾಡ್ಬೇಕು. ಹಾಗಾಗಿ ಮನುಷ್ಯನ ದೇಹದ ಇಂದ್ರಿಯಗಳನ್ನ ಬಳಸ್ಬೇಕಾದ್ರೆ ಜಾಗರೂಕವಾಗಿ ನಾವು ಬಳಸ್ಬೇಕಾಗತ್ತೆ. ಯಾರಿಗೂ ನನ್ನ ಮಗನ ಮೇಲೆ ಕರುಣೆ ಬರ್ತಾ ಇಲ್ವ ಸಂಜಯ ಈ ಪರಿಸ್ಥಿತಿಯಲ್ಲೂ? ಆಗ್ಲೇ ಹೇಳಿದ್ನಲ್ಲ ಪ್ರಭು, ಇದಿಷ್ಟನೇ ಕರುಣೆ ಬಂತು, ಆದ್ರೆ ಅವನ ಹೃದಯ ನೀವು ಅರ್ಥನೆ ಮಾಡ್ಕೊಳ್ಳಿಲ್ವಲ್ಲ. ಅವತ್ತು ದ್ರೌಪದಿ ಮೇಲೆ ಕಿಂಚಿತ್ ಕರುಣೆ ತೋರಿಸಿದ್ರೆ ಇವತ್ತು ಅವರು ನಿಮ್ ಮೇಲೆ ತೋರಿಸ್ತಾ ಇದ್ರು. ಮುಂದೇನಾಯ್ತು ಹೇಳಿ ಹೋಗ್ಲಿ. ನಿನ್ನ ಮಗ ದಣಿದಿದ್ದಾನೆ, ಮೈ ಕೈಯೆಲ್ಲ ಗಾಯವಾಗಿದೆ, ಮನಸ್ಸಲ್ಲಿ ಶಾಂತಿ ಇಲ್ಲ, ಕಾದಾಡುವ ಉತ್ಸಾಹ ಇಲ್ಲ. ಸಾವಧಾನತೆ, ಸ್ಥಿರಚಿತ್ತತೆ, ಏಕಾಗ್ರತೆ ಬೇಕು. ಅದು ನಿನ್ನ ಮಗನಿಗಿಲ್ಲ. ಆದ್ರೆ ಭೀಮನ ಬಳಿ ಎಲ್ಲ ಇದೆ. ಭೀಮನಿಗೆ ಕೃಷ್ಣ ರಕ್ಷೆ ಇದೆ, ಅವನ ಪ್ರತಿಜ್ಞೆ ಇದೆ. ನಿನ್ನ ಮಗನಿಗೆ ದೈವ ಬಲವಿಲ್ಲ. 18 ದಿನಗಳಲ್ಲೂ ಇದು ಸ್ಪಷ್ಟವಾಗಿದೆ. ಅಯ್ಯೋ, ನಾನು ಈಗಲೇ ಎದೆಯೊಡೆದು ಸಾಯಬಾರದೇ ಅಂತ ಹೇಳ್ತಾ ಇದ್ರೆ ಸಂಜಯ್ ಹೇಳ್ತಾ ಇದ್ದಾನೆ, ಪ್ರಭು, ಸಾವು ಯಾರಿಗೂ ಅಕಾಲಿಕವಾಗಿ ಬರಲಾರದು. ಸಾವಿನಲ್ಲಿ ಪ್ರಾಯಶ್ಚಿತ್ತ ಇರೋದಿಲ್ಲ, ಅದಿರೋದು ಬದುಕಿಲ್ಲೇ. ಬದುಕಿರ್ಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಬಿಡಿ, ಸತ್ ಮೇಲೆ ಯಾರು ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಆಗಲ್ಲ. ಬದುಕಿರುವಾಗ ಬರೀ ಕೆಟ್ಟ ಕೆಲಸಗಳನ್ನ ಮಾಡಿ ದುರ್ಬುದ್ಧಿಯಿಂದ ಬದುಕ್ಬಿಟ್ಟು ಸಾಯ್ಬೇಕಾದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಭಗವಂತ ಮೆಚ್ತಾನ? ಸಾಯುವ ಹಂತದಲ್ಲಿ ಮಂಚದ ಮೇಲೆ ಮಲ್ಕೊಂಡು ಸಾವು ಬರ್ತಾ ಇದೆ, ನಾನು ಏನೇನೋ ಮಾಡ್ಬಿಟ್ಟೆ, ಭಗವಂತ ನನ್ನ ಕ್ಷಮಿಸು ಅಂದ್ರೆ ಪರಮಾತ್ಮ ಮೆಚ್ಚುತ್ತಾನ? ಬದುಕಿರ್ಬೇಕಾದ್ರೇನೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೋದಿತ್ತಲ್ಲ. ಬೇಗ ಮಾಡಿಕೊಳ್ಳದವನಿಗೆ ಸಾವು ದೂರ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸಾವು ಅನ್ನೋದು ಬಹಳ ವಿಶೇಷ. ಯಾರೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರೆ ಸಾವು ನಿಮ್ಗೆ ಬೇಗ ಬರುತ್ತೆ. ಯಾರೆಲ್ಲ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ದೆ ಹಾಗೆ ಬದುಕ್ತಾ ಇದ್ರೆ ಸಾವು ದೂರ ದೂರ ಹೋಗುತ್ತಂತೆ. ಯಾಕಂದ್ರೆ ಮತ್ತಷ್ಟು ವರ್ಷಗಳ ಕಾಲ ನಿಮ್ಮನ್ನ ಬದುಕಿಸಿ ನರಳಾಡ್ಸಕ್ಕೆ. ಸುದೀರ್ಘವಾದ ಆಯುಷ್ಯ ಇದ್ರೆ ನಾವ್ ಅನ್ಕೊಳ್ತೀವಿ ಅದು ವರ ಅಂತ, ಅದು ಶಾಪ. ಕಣ್ಣಿನ ದೃಷ್ಟಿ ಹೊರಟು ಹೋಗುವ ಮುನ್ನ, ಕಾಲಿನ ಶಕ್ತಿ, ಚಲನ ಶಕ್ತಿ ಹೊರಟು ಹೋಗುವ ಮುನ್ನ, ಕೈ ನಡುಗುವ ಮುನ್ನ, ದೇಹ ಕಂಪಿಸುವ ಮುನ್ನ, ಅಂಗಾಂಗಗಳು ಮಾಯವಾಗುವ ಮುನ್ನ ಸಾವು ಬರಬೇಕು. ಅದೇ ಉತ್ತಮವಾದ ಸಾವು, ಅತ್ಯುತ್ತಮವಾದ ಸಾವು. ಇದೆಲ್ಲ ಆದ್ಮೇಲೆ ಸಾವು ಬರ್ತಾ ಇದೆ ಅಂದ್ರೆ ಅದು ಉತ್ತಮವಾದ ಸಾವಲ್ಲ. ಅದು ಪ್ರಾಯಶ್ಚಿತ್ತ ಮಾಡ್ಕೊಳ್ದೆ ಇರೋದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂತ ಮತ್ತಷ್ಟು ಆಯುಷ್ಯ. ಅನಿಯತಾಯುಷಿಗಳು ಅಂತ ಶಾಸ್ತ್ರಜ್ಞರು ಒಂದ್ ಕಡೆ ಬರೀತಾರೆ. ಅಂದ್ರೆ ಶತಾಯುಷಿ ಗೊತ್ತು, ಅನಿಯತಾಯುಷಿಗಳು ಅಂದ್ರೆ ನಿಮಗೂ ಭಗವಂತ ಆಯುಷ್ಯ ಕೊಟ್ಟಿದ್ದಾನೆ. ಹಿಗ್ಬೇಡಿ, 80 ವರ್ಷ 90 ವರ್ಷ ಬದುಕಿದೀನಿ, 70 ವರ್ಷ ಬದುಕಿದೀನಿ ಅಂತ. ಬೇಕು ಅಂತ ಕೊಟ್ಟಿರೋದ್ ನಿಮ್ಗೆ ಆಯುಷ್ಯ ಭಗವಂತ, ಅನುಭವಿಸು. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇ ಇಲ್ಲ, ಇಷ್ಟೊಂದೆಲ್ಲ ಅಧರ್ಮಗಳನ್ನ ಮಾಡ್ದೆ,
ಮತ್ತೊಬ್ಬರಿಗೆ ಕಣ್ಣಲ್ಲಿ ನೀರ್ ಹಾಕ್ಸ್ದೆ, ಮತ್ತೊಬ್ಬರ ಮನೆಯನ್ನ ಧ್ವಂಸ ಮಾಡ್ಲಿಕ್ಕೆ ನೋಡ್ದೆ, ನಿನ್ನ ಲಾಭಕ್ಕೋಸ್ಕರ 4 ಜನ ಬಡವರನ್ನ ಹಾಳು ಮಾಡ್ದೆ, ಇನ್ನು ಏನೇನೋ ಮಾಡ್ದೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇಲ್ವಾ? ಹಾಗಾದ್ರೆ ಸಾವು ಕೊಡಲ್ಲ ನಿನಗೆ. ಈ ಭೂಮಿಯಲ್ಲಿ ಮತ್ತಷ್ಟು ವರ್ಷಗಳ ಕಾಲ ಜೀವಿಸಿ ನರಳಾಡಿ ಸಾಯಿ ಅಂತ ಪರಮಾತ್ಮ ನಿಮ್ಮ ಆಯುಷ್ಯವನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾನೆ. ಎಷ್ಟು ಸುಂದರವಾದ ಒಂದು ತತ್ವಜ್ಞಾನವನ್ನ ನುಡಿತಾ ಇದ್ದಾನೆ ಸಂಜೆಯ. ಅರ್ಥ ಮಾಡ್ಕೋಬೇಕು ಎಲ್ರು ನಾವು. ಸಾವು ಕೊಟ್ಬಿಡು, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಈ ಕೃಷ್ಣ, ಈ ಕಷ್ಟವನ್ನ, ಯಾಕೆ ಬದುಕಿದೀನೋ, ಅಯ್ಯೋನ ಇನ್ನೂ ನನ್ ಜೀವ ಹೋಗ್ಲಿಲ್ವಾ ಅಂತ ಹುಟ್ಟಿನಿಂದ ಸಾಯುವ ತನಕ ಕೋಟಿ ಬಾರಿ ನಾವು ನುಡಿದಿರ್ತೀವಿ ಬಾಯಿಂದ, ಮನಸ್ಸಲ್ಲಿ ಆಲೋಚನೆ ಮಾಡಿರ್ತೀವಿ. ಆದ್ರೆ ನಾವು ಹೇಳಿದ ತಕ್ಷಣ ಪರಮಾತ್ಮ ತಥಾಸ್ತು ಒಂದಿದ್ರೆ ಭೂಮಿಯ ಮೇಲೆ ಅರ್ಧದಷ್ಟು ಜನ ಇರ್ತಾ ಇರ್ಲಿಲ್ಲ. ಪ್ರತಿ ಬಾರಿ ಕಷ್ಟ ಬಂದಾಗ ಬಾಯಿಂದ ಬರುವ ಮಾತೇ ಸಾವು. ಆದ್ರೆ ಅವನಿಗೆ ಗೊತ್ತು ಸಾವು ಯಾವಾಗ ಕಳಿಸ್ಬೇಕು, ಯಾವಾಗ ಕರ್ಕೊಂಡು ಬರಬೇಕು ಅಂತ. ಆದ್ರೆ ಇದ್ಯಾವ ಮಾತು ಧೃತರಾಷ್ಟ್ರನಿಗೆ ಎಡಿಸ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ವಿಕಟವಾಗಿ ನಕ್ತ ಸಂಜೆ ಹೇಳ್ತಾನೆ, ಪ್ರಭು, ತಂದೆಗೆ ಮಕ್ಕಳು ಶ್ರಾದ್ದ ಮಾಡೋದು ಧರ್ಮ ರೀತಿ, ಆದ್ರೆ ಮಕ್ಕಳಿಗೆ ತಂದೆಯೇ ಶ್ರಾದ್ದ ಮಾಡಬೇಕಾದಂತ ಅಧರ್ಮ ಕಾಲ ಬರುತ್ತೆ. ರಾಮ ರಾಜ್ಯದಲ್ಲಿ ನಡೆದದ್ದು ನಿಮ್ಮ ಕಾಲದಲ್ಲಿ ಹೇಗ್ ನಡಿಬೇಕು? ಇದಕ್ಕಿಂತ ಘೋರವಾದ ಪ್ರಾಯಶ್ಚಿತ್ತ ಬೇಕಾ ನಿಮಗೆ? ಏನ್ ಅನ್ಕೊಂಡಿದ್ದೀರ ಪ್ರಾಯಶ್ಚಿತ್ತ ಅಂದ್ರೆ? ನಿಮ್ ಕಣ್ಣೆದ್ರೆ ನಿಮ್ ಮಕ್ಳು ಹೋಗ್ಬಿಟ್ಟು ನಿಮಗ್ ಶ್ರಾದ್ದ ಪಿಂಡ ಇಡ್ಬೇಕಾದವ್ರಿಗೆ ನೀವೇ ಇಡ್ತಾ ಇದ್ದೀರ, ಅದು ಪ್ರಾಯಶ್ಚಿತ್ತ? ಇದೆ ಭಗವಂತ ಕೊಟ್ಟಂತಹ ಒಂದು ರೂಪದ ಶಿಕ್ಷೆ. ಇನ್ಯಾವ ರೀತಿ ಅನುಭವಿಸ್ಬೇಕು? ದೂರದಲ್ಲಿ ವೇದಘೋಷ ಕೇಳಿಸ್ತಾ ಇದೆ. ಎಲ್ಲರೂ ಉತ್ತರ ದಿಕ್ಕಿನ ಕಡೆ ನೋಡ್ತಾ ಇದ್ದಾರೆ. ಅರಣ್ಯದ ಗುರುಕುಲ ಬ್ರಾಹ್ಮಣರು ಬರ್ತಾ ಇದ್ದಾರೆ. ಹೀಗೆ ಎಲ್ಲರೂ ಬರ್ತಾ ಇದ್ದಾರೆ. ದೂರದಲ್ಲಿ ನೋಡಿದ್ರೆ ಒಂದು ಗುಂಪು ವಾಸುದೇವನ ಕಡೆಯವರು ಆ ಕಡೆ ಬರ್ತಾ ಇದ್ದಾರೆ. ಯಾರದು? ಅಣ್ಣ ಬಲರಾಮ. ಬಲರಾಮನ ಒಂದು ಸ್ಥಿತಿಯಲ್ಲಿ ಅನುಪಸ್ಥಿತಿ. ಪಾಂಡವ ವೀರರು ಬಲರಾಮನನ್ನ ಕಂಡು ಅರ್ಘ್ಯ ಪಾದ್ಯಾದಿಗಳೆಂದು ಉಪಚರಿಸ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದ್ದಾರೆ. ಭೀಮ ತನ್ನ ಗದಾ ಶಿಕ್ಷಣದ ಗುರುವಾದಂತಹ ಬಲರಾಮರಿಗೆ ಪಾದಾಭಿವಂದನ ಮಾಡ್ದ. ಆಯುಷ್ಮಾನ್ ಭವ ಅಂತಕ್ಕಂಥ ಆಶೀರ್ವಾದ ದೊರೆತು ದುರ್ಯೋಧನ ಕೂಡ ಬಂದು ಗುರುವಿನ ಪಾದಕ್ಕೆ ರಕ್ತಾನೆ. ಯಶಸ್ವಿ ಭವ ಅನ್ನುವ ಆಶೀರ್ವಾದ ಬಲಭದ್ರನ ಬಾಯಿಂದ ಹೊರಬಂತು. ದುರ್ಯೋಧನನ ಪರಿಸ್ಥಿತಿ ನೋಡಿ ಅವನ ಕಡೆಯ ಸೈನ್ಯ, ವೀರರು, ಸೇನಾಧಿಪತಿಗಳು ಎಲ್ಲ ಸತ್ತಿ ಮುಗಿದು ಹೋಗಿತ್ತು. ಕಡೆಗೆ ದ್ವಂದ್ವ ಗದಾಯುದ್ಧ ಅಲ್ಲಿ ಇದೆ. ಇದೆಲ್ಲವನ್ನ ನೋಡಿ ಬೇಸರದಿಂದ ಬಲದೇವ ಲೊಚ್ಚಗುಡ್ತಾನೆ. ಕೃಷ್ಣನ ಮುಖವನ್ನ ನಿಟ್ಟಿಸಿ ನೋಡ್ತಾನೆ. ಕೃಷ್ಣ ಹೌದು ಅಂತ ತಲೆ ಹಾಡಿಸ್ತಾನೆ. ನಿನ್ನ ಶಿಷ್ಯರಿಬ್ಬರು ಗದಾಯುದ್ಧ ನಡೆಸ್ತಾ ಇದ್ದಾರೆ. ಒಂದಾದರೂ ಕಾಳಗವನ್ನ ನೀನು ಈ ಮಾಲೆಯಲ್ಲಿ ನೋಡಿದಂತಾಗುತ್ತೆ. ಅಣ್ಣ, ಇಲ್ಲೇ ಕುಳಿತುಕೋ. ಕೃಷ್ಣ, ನಾನು ತೀರ್ಥಯಾತ್ರೆ ಹೊರಟದ್ದು ಪುಷ್ಯ ನಕ್ಷತ್ರದಲ್ಲಿ. ಇಂದು ಶ್ರವಣ. 2 ತಿಥಿ ಲೋಪ ಆದದ್ದು ಬಿಟ್ರೆ ಒಟ್ಟು 40 ದಿನಗಳು ನಾನು ಈ ತೀರ್ಥಯಾತ್ರೆಯಲ್ಲೇ ಇದ್ದೆ. ಅಷ್ಟರೊಳಗೆ ಇಷ್ಟೆಲ್ಲ ಅವಾಂತರ ಆಗಿರ್ಬೇಕೆ? ಕುರುಕುಲವೇ ಅಳಿದಿರ್ಬೇಕೆ? ಎಂತಹ ದೈವ ಇಚ್ಛೆ! ಪಂಚ ಪಾಂಡವರನ್ನ ಆಲಂಗಿಸ್ಕೊಳ್ತಾನೆ, ಕುಶಲವನ್ನ ವಿಚಾರಿಸ್ತಾನೆ, ಕೃಷ್ಣನನ್ನ ಆಲಂಗಿಸ್ಕೊಳ್ತಾನೆ. ದುರ್ಯೋಧನ ಆಲಿಂಗನ ಬೇಡವೆಂಬಂತೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿರ್ತಾನೆ. ಭೀಷ್ಮ, ದ್ರೋಣ, ಕರ್ಣರು ಮನಬಿಟ್ಟು ಯುದ್ಧ ಮಾಡಿದ್ರೆ ನಿನಗಿಂತ ಪರಿಸ್ಥಿತಿ ಬರ್ತಾ ಐತೆ ದುರ್ಯೋಧನ ಅಂತ ಅವನನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ. ವಿಧಿವಿಲಾಸ ಎಲ್ಲರೂ ಸಾಯೋ ರೀತಿ ಆಯ್ತು ಅಂದ. ಆಗ ಕೃಷ್ಣನನ್ನು ನೋಡಿ, ಅಂತೂ ಮಮ ಪ್ರಾಣಾಹಿ ಪಾಂಡವಾಹ ಅನ್ನೋದನ್ನ ನಿಜ ಮಾಡ್ಬಿಟ್ಟಲ್ಲ ಕೃಷ್ಣ. ನನ್ನ ಶಿಷ್ಯನನ್ನ ಈ ದುಸ್ಥಿತಿಗೆ ತಂದುಬಿಟ್ಟ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಣ್ಣ, ಭೀಮಸೇನನೂ ನಿನ್ನ ಶಿಷ್ಯ ಅಲ್ವಾ? ಯಾರ ದುಸ್ಥಿತಿಗೆ ಯಾರು ಕಾರಣ? ನೀನು ಧರ್ಮದ ಪಕ್ಷಪಾತಿಯೇ. ಈ ಯುದ್ಧದ ಮೂಲ ನಿನ್ಗೂ ಗೊತ್ತು.
ಅದು ಧರ್ಮ ಮೂಲವೋ ಅಧರ್ಮ ಮೂಲವೋ ಅಂತಕ್ಕಂಥದ್ನ ನೀನೇ ಅರ್ಥ ಮಾಡ್ಕೋ. ಜಗಳದ ಮೂಲವನ್ನ ಅದು ಹೇಗ್ ಬಂತು ಅನ್ನೋದನ್ನ ಈಗ ನಾವು ನಿರ್ಧಾರ ಮಾಡಕ್ಕಾಗಲ್ಲ. ಎಲ್ಲಿ ಎಲ್ಲರನ್ನ ಕೊಲ್ಲಿಸಿ ನಿನ್ನ ಶಿಷ್ಯ ನೀರಲ್ಲಿ ಮುಳುಗಿ ಜೀವ ಉಳಿಸ್ಕೊಳ್ಳಕ್ಕೆ ವಿಶ್ರಾಂತಿಯ ನೆಪ ಹೂಡ್ತಾ ಇದ್ದಾನೆ, ಭೀಮ ಸುಮ್ನೆ ಬಿಡ್ತಾನ? ಈವರೆಗೆ ನಡೆದದ್ದೆಲ್ಲ ತರ್ಕಬದ್ಧ ಅಲ್ವಾ? ಭೀಷ್ಮ ದ್ರೋಣಾದಿಗಳು ಈ ಬೆಂಕಿಯನ್ನು ಆರಿಸುವ ಬದಲು ಅವರೇ ಬೆಳೆಸಿ ಸುಟ್ಟು ಹೋಗಿದ್ದಾರೆ. ಕರ್ಣ ಪತಂಗದಂತೆ ಆರ್ಹೋದ. ಇದ್ರಲ್ಲಿ ನನ್ನ ಪಾತ್ರ ಏನಿಲ್ಲಪ್ಪ. ತಮ್ಮ, ನಾನಿನ್ನ ದೂಷಿಸ್ತಾ ಇಲ್ಲ. ಈ ಕುಲಕ್ಷಯ ಆಗಬಾರ್ದಿತ್ತು ಅಂತ ಹೇಳ್ದೆ ಅಷ್ಟೆ. ನನಗೊತ್ತು ನೀನು ಅಗಾಧ ಮಹಿಮಾ, ಶಾಂತಿ ಪ್ರಿಯ ಅಂತ. ನೀನು ತಡೆಯಕ್ಕೆ ಪ್ರಯತ್ನ ಪಟ್ರೆ ಆದ್ರೆ ಆಗ್ಲಿಲ್ಲ. ಹಾಗಲ್ಲ ಅಣ್ಣ, ಇದನ್ನ ನಾನು ಮಾತ್ರ ತಡಿಬೇಕಾಗಿರ್ಲಿಲ್ಲ. ದುರ್ಯೋಧನ ಒಪ್ಪ ಮನಸ್ಪಟ್ಟಿದ್ರೆ ಇವತ್ತು ಯುದ್ಧ ನಡೀತಿರ್ಲಿಲ್ಲ. ಆದ್ರೆ ಅವನಿಗೆ ಶಾಂತಿಯೇ ಬೇಕಿರ್ಲಿಲ್ಲ. ಹಾಗಾಗಿ ಅವನು ಹಾಕಿದ ಲೆಕ್ಕಾಚಾರ ಬೇರೆಯೇ ಆಗೋಯ್ತು. ಇತಿಹಾಸ ಅವನಿಗೆ ಪಾಠ ಕಲಿಸ್ತಾ ಇದೆ. ನಿರಪರಾಧಿಗಳ ಮೇಲೆ ನನ್ನ ತೀರ್ಮಾನ ಹೊರಲಾರ್ದೆ ಅವರು ಸತ್ರು. ಸಾಮೂಹಿಕ ಜೀವನದ ದುರಂತ ಅಂದ್ರೆ ಇದೆ ಅಲ್ವಾ ಅಣ್ಣ? ಶಾಸ್ತ್ರ ತಿಳಿದವನು, ಜ್ಞಾನಿ, ದೈವ ಭಕ್ತ ಇಂಥ ಅವಿವೇಕವನ್ನ ಮಾಡ್ತಾನೆ? ಮಹಾಭಾರತ ಯುದ್ಧದ ಬೀಜವನ್ನ ಬಿತ್ತಿದವರು ಯಾರಣ್ಣ? ನೆಲ ತುಂಡು ಮಾಡಿದವನು ಕುಲವನ್ನ ತುಂಡು ಮಾಡ್ದ, ಮನಸ್ಸುಗಳನ್ನ ತುಂಡು ಮಾಡ್ದ. ಆದ್ರೂ ಅವನ್ಗೆ ಅರ್ಥ ಆಗ್ಲಿಲ್ಲ. ಜನ ಇನ್ನೂ ಅವನನ್ನ ಪೂಜಿಸ್ತಾರ? ಏನಂತ ಹೇಳಿ? ನನ್ನ ಭಕ್ತ ಹೀಗೆ ಮಾಡ್ದ, ಅವನನ್ನ ಹರಿಸ್ಬೇಕಾ? ಆಗಲ್ಲ ಕೃಷ್ಣ, ನನ್ನ ದೃಷ್ಟಿ ಬೇರೆ. ಭೀಷ್ಮ ತುಂಡು ಮಾಡಿದ್ದು ಸರಿನೋ ತಪ್ಪೋ ಅದು ಹಾಗಿರ್ಲಿ. ನಮ್ಮ ಪಾಲಿಗೆ ಬಂದದ್ನ ನಾವು ತಗೊಂಡು ತೃಪ್ತರಾಗಿರ್ಬೇಕಾಗಿತ್ತಲ್ವಾ? ಯುಧಿಷ್ಠಿರ ಸಾಮ್ರಾಜ್ಯ ಕಟ್ಟಕ್ಕೆ ರಾಜಸೂಯವಾಗ ಮಾಡ್ದ. ಯುದ್ಧಕ್ಕೆ ಈ ಸಾಮ್ರಾಜ್ಯ ವಿಸ್ತರಣೆ ಕಾರಣ ಆಗ್ಲಿಲ್ವಾ? ಈ ರಾಷ್ಟ್ರ ವಿಸ್ತರಣೆಗೆ ಸಹಾಯ ಮಾಡಬಾರ್ದಿತ್ತು ನೀನು. ಅವನಷ್ಟಕ್ಕೆ ಅವನು ಬಿಟ್ಟಿದ್ರೆ ಒಂದು ಮೂಲೆಯಲ್ಲಿ ಇರ್ತಿದ್ದ, ದುರ್ಯೋಧನ ಇನ್ನೊಂದು ಮೂಲೆಯಲ್ಲಿ ಇರ್ತಿದ್ದ. ನಮ್ಮ ಮೂಲ ಪುರುಷ ಯದುವಿಗೆ ಯಯಾತಿ ರಾಜ್ಯವಿಲ್ಲ ಅಂತ ಹೇಳ್ದ, ಪುರುವಿಗೆ ಇಲ್ಲ ಅಂತ ಹೇಳ್ದ. ನಮ್ಮಷ್ಟಕ್ಕೆ ನಾವಿಂದು ಒಂದು ಮೂಲೆಯಲ್ಲಿ ಇಲ್ವಾ? ಕೃಷ್ಣ ಚಕಿತನಾಗಿ ನಗ್ತಾನೆ. ಬೇರೆಯ ಸನ್ನಿವೇಶವನ್ನ ಹೇಳ್ತಾನೆ. ಯಾಕಂದ್ರೆ ಬಲಭದ್ರನಿಗೆ ದುರ್ಯೋಧನನ ಮೇಲೆ ಅತೀವವಾದ ಪ್ರೀತಿ, ಕಾಳಜಿ ಇತ್ತು. ಹೀಗೆ ಬಹಳ ಹೊತ್ತು ಮಾತುಕತೆ ನಡೀತಾ ಇರುತ್ತೆ ಕೃಷ್ಣ ಮತ್ತೆ ಬಲರಾಮರಿಗೆ. ಇಬ್ಬರು ಮಾತಾಡ್ತಾ ಇದ್ದಾರೆ. ಕೃಷ್ಣ ಬಲರಾಮನ ಬಿಟ್ಟು ಉಳಿದ ಪಾಂಡವರು ಶಾಂತರಾಗಿ ಕೂತ್ಕೊಂಡಿದ್ದಾರೆ. ಎಲ್ಲರಿಗೂ ಕೊನೆಯ ಯುದ್ಧದ ದೃಶ್ಯ ಕಣ್ಣಿಗೆ ಕಾಣುವಂತೆ ವೀರರನ್ನು ಎಲ್ಲರನ್ನ ಕೂಡಿಸಿದ್ದಾರೆ. ನಗಾರಿಗಳು ಶಾಂತವಾಗಿದೆ. ಎಲ್ಲರೂ ಈಗ ಬಲದೇವನನ್ನ ನಿಟ್ಟಿಸಿ ನೋಡ್ತಾ ಇದ್ದಾರೆ. ಬಲದೇವ ಈಗ ಬಲಗೈಯನ್ನ ಎತ್ತಿ ಧರ್ಮಕ್ಕೆ ಜಯವಾಗಲಿ ಅಂತ ಗಟ್ಟಿಯಾಗಿ ಕೂಗ್ಬಿಟ್ಟ. ಈಗ ಇನ್ನೇನು ಭೀಮನಿಗೂ ದುರ್ಯೋಧನನಿಗೂ ಯುದ್ಧ ಪ್ರಾರಂಭ ಆಗಬೇಕು. ಯುದ್ಧ ಪ್ರಾರಂಭ ಆದಾಗ ಯಾವ ರೀತಿ ಯುದ್ಧ ನಡೆಯುತ್ತೆ, ಎಂತಹ ದುಸ್ಥಿತಿಯಲ್ಲಿ ದುರ್ಯೋಧನನ ಅಂತ್ಯ ಆಗುತ್ತೆ ಅನ್ನೋದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ. ಧನ್ಯವಾದ.